संस्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रतास्वरूपिण्यै तस्यै कुर्मो नमो नमः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಕಳೆದ ಕೆಲವು ವಾರಗಳು ರಾಮಾಯಣದ ಅಯೋಧ್ಯಕಾಂಡ ಇದನ್ನು ಉಪನ್ಯಾಸ ಮುಗಿಸಿ ಈಗ ಮತ್ತಿನ್ನೇನು ಮುಂದಿನ ತಿಂಗಳಿಂದ ಗುರುಪೂರ್ಣಿಮೆ ಶುರು ಆಗಿಬಿಡ್ತದೆ. 29-25 ಉಪನ್ಯಾಸ ಶುರು ಅಂತ ಹೇಳಿದರು. ಹಾಗಾಗಿ ಅಷ್ಟರೊಳಗೆ ಕೆಲವು ಪ್ರತ್ಯೇಕ ಯಾವುದೋ ಒಂದೊಂದು ತೊಗೊಂಡು ಸೀರೀಸ್ ಮಾಡೋಕ್ಕಾಗಲ್ಲ, ಮುಂದಕ್ಕೆ ಹೋಗುತ್ತಲ್ಲ. ಹಾಗಾಗಿ ಪ್ರತ್ಯೇಕವಾಗಿ ಯಾವುದನ್ನು ತಗೊಳ್ಳೋದು ಅಂತ ಆಲೋಚನೆ ಮಾಡಿ ಕೆಲವು ಮುಖ್ಯವಾದ ನಮ್ಮ ರಾಮಕೃಷ್ಣ ಮಿಷನ್ನನ್ನು ಬೆಳೆಸಿದಂತಹ ಮುಖ್ಯವಾದ ಕೆಲವು ಸ್ವಾಮಿಗಳ ಜೀವನ ಅದನ್ನು ಕೆಲವು ಪರಿಚಯ ಮಾಡಿಕೊಡೋದು ಅಂತ ಒಂದು ಚಿಂತನೆ ಇಟ್ಕೊಂಡೆ. ಈಗ 130 ವರ್ಷ ಹೆಚ್ಚು ಕಡಿಮೆ ಕಳೆದಿದ್ದೇವೆ ನಾವು. ಇನ್ನು 18 ಅಂದರೆ ಅಫಿಷಿಯಲ್ಲಾಗಿ ಹೇಳಿದ್ರೆ 1897 ಮೇ 1ನೇ ತಾರೀಕು ರಾಮಕೃಷ್ಣ ಮಿಷನ್ ಪ್ರಾರಂಭ ಆಗಿದ್ದು, ವಿವೇಕಾನಂದರು ಪಾಶ್ಚಾತ್ಯ ದೇಶದಿಂದ ಬಂದ ಮೇಲೆ. ಅದರಿಂದ ಅಲ್ಲಿಂದ ಇಲ್ಲಿವರೆಗೂ ನೂರಾರು ಜನ ಸ್ವಾಮಿಗಳು ಪಾಪ ಎಷ್ಟೆಷ್ಟು ಸೆಂಟ್ರಲ್ಲಿ ಎಷ್ಟೆಷ್ಟೆಲ್ಲ ಕಷ್ಟಪಟ್ಟು ಇದನ್ನೆಲ್ಲ ತೆಗ್ದಿದ್ದಾರೆ ಅಂತಂದರೆ, ನಮ್ಮಲ್ಲಿ ಒಬ್ಬರು ಸ್ವಾಮಿ ಪ್ರಭಾನಂದ ಅಂತ ಮುಂಚೆ ಇದ್ದು 1930s 40sನಲ್ಲಿ. ಅವರು ನಾರ್ತ್ ಈಸ್ಟ್ ಚಿರಾಪುಂಜಿ ಮೇಘಾಲಯದಲ್ಲಿ ಕೆಲಸ ಮಾಡಿದ್ರು. ಸಣ್ಣ ವಯಸ್ಸಿನಲ್ಲೇ 38-40 ವಯಸ್ಸಲ್ಲೇ ದೇಹ ಬಿಟ್ಬಿಟ್ರು. ಆವಾಗ ಸೈಕಲ್ ಇರಲಿಲ್ಲ, ರಸ್ತೆ ಇರಲಿಲ್ಲ, ಕಾಡು ಮಧ್ಯೆ ಓಡಾಡಬೇಕಾಗಿತ್ತು. ಅವರು ಅಲ್ಲಿಯ ಮೇಘಾಲಯ ಖಾಸಿ ಭಾಷೆಯನ್ನು ಕರೆದು ಗಾಸ್ಪಲ್ ಆಫ್ ಶ್ರೀರಾಮ್ ವಚನವೇದ ನೀವು ಕನ್ನಡದಲ್ಲಿ ಓದಿ ಈಗ ಶುರು ಮಾಡಿದ್ದೀರಿ, ನಾ ಬಂದಮೇಲೆ ನೀವು. ಅವರು 40sನಲ್ಲಿ ಖಾಸಿ ಭಾಷೆಗೆ ಗಾಸ್ಪಲ್ ಆಫ್ ಶ್ರೀರಾಮಕೃಷ್ಣನ್ ತರ್ಜಮೆ ಮಾಡಿ ಅಲ್ಲಿ ಟ್ರೈಬಲ್ಸ್ಗೆ ಶ್ರೀರಾಮಕೃಷ್ಣರ, ಶ್ರೀಮಾತೆ ಶಾರದಾಜಿಯರ, ಸ್ವಾಮಿ ವಿವೇಕಾನಂದರ ಹಾಡುಗಳನ್ನು ಖಾಸಿ ಭಾಷೆಯಲ್ಲಿ ಬರ್ಕೊಟ್ಟು ಇವತ್ತೂ ಕೂಡ ಹಾಡ್ತಾರೆ ಅದನ್ನು. ಮೇಘಾಲಯದಲ್ಲಿ ಚಿರಾಪುಂಜಿನಲ್ಲಿ ಅವರು ಎಷ್ಟು ಕೆಲಸ ಹಗಲು ರಾತ್ರಿ ಮಾಡಿ ಫಿಸಿಕಲ್ ಹಾರ್ಡ್ ವರ್ಕ್ ಎಷ್ಟಿತ್ತು ಅಂದರೆ ಅವ್ರ ದೇಹ ತಡಿದೆ ಸಣ್ಣ ವಯಸ್ಸಲ್ಲಿ ತೀರಿ ಹೋಗ್ಬಿಟ್ರು ಸ್ವಾಮಿ ಪ್ರಭಾನಂದರು ಅಂತ. ಆಮೇಲೆ ಈಗ ನೀವು ನಮ್ಮಲ್ಲಿ ಈಗ ಒಂದು ಮ್ಯಾಗ್ಝೈನ್ ಇದೆ, ಪ್ರಬುದ್ಧ ಭಾರತ ಅಂತ ಮ್ಯಾಗ್ಝೈನ್ ಬರ್ತಾ, ಅವೇಕಂಡ್ ಇಂಡಿಯಾ ಅಂತ. ಅದು ವಿವೇಕಾನಂದ ಸ್ವಯಂ ಜುಲೈ 1896 ಪ್ರಾರಂಭ ಆಗಿತ್ತು. ಎಷ್ಟು ವರ್ಷ ಆಯಿತು? 130 ವರ್ಷ ಆಯಿತು ಆ ಮ್ಯಾಗ್ಝೈನ್ಗೆ. 130 ವರ್ಷದಿಂದಲೂ ಸ್ವಾಮಿಗಳೇ ಎಡಿಟ್ರು. ರಾಮಕೃಷ್ಣ ಮಿಷನ್ 130 ವರ್ಷದಿಂದ ಅದಕ್ಕೆ ಎಡಿಟರ್, ಸಂಪಾದಕರು ಸ್ವಾಮಿಗಳಿಂದ ಮಾಡಿಸ್ಕೊಂಡು ಬರ್ತಾಯಿದ್ದಾರೆ. ಅದು ಏನು, ಈ 130 ವರ್ಷದಲ್ಲಿ ಒಂದು ವರ್ಷವೂ ಕೂಡ ನಿಂತಿಲ್ಲ. ಪ್ರಾರಂಭ ಆಗಿದ್ದು ಸ್ವಾತಂತ್ರ್ಯ ಪೂರ್ವದ ಭಾರತದಲ್ಲಿ. ನಾವು ಇವತ್ತಿಲ್ಲಿ ಕೂತಿದ್ದೀವಲ್ಲ, ಅವಾಗ ಪ್ರಿಂಟಿಂಗ್ ಇರಲಿಲ್ಲ. ತುರ್ಯಾನಂದರು ಅವರೆಲ್ಲ ಸೇರಿಕೊಂಡು ಅಚ್ಚನ್ನು ಹಾಕಿ, ಇವತ್ತು ನೀವು ಮಾಯಾವತಿಗೆ ಹೋದರೆ ನಮ್ಮ ಹಿಮಾಲಯದಲ್ಲಿ ನಾವು ಮೊದಲನೇ ಪ್ರಥಮ ಬಾರಿಗೆ ಸೆಕೆಂಡ್ ಹ್ಯಾಂಡಲ್ಲಿ ಖರೀದಿ ಮಾಡಿದಂಥ ಪ್ರಿಂಟಿಂಗ್ ಮಿಷನ್ ಅಲ್ಲಿ ಎಕ್ಸಿಬಿಷನ್ಲಿ ಇಟ್ಟಿದ್ದಾರೆ. ಅಚ್ಚು ಹಾಕೋದು ಅಂತ ಹೇಳ್ತಾರಲ್ಲ, ಬರ್ಡ್ ಜೋಡಿಸೋದು, ಅದೆಲ್ಲ ಸ್ವಾಮಿಗಳೇ ಮಾಡಿ ಅಚ್ಚು ಹಾಕ್ತಾಯಿದ್ರು. ಆಮೇಲೆ ಏನು ಮಾಡಬೇಕು, ಪೋಸ್ಟ್ ಮಾಡೋಕ್ಕೆ 24 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಕತ್ತೆ ಮೇಲೆ ಇದನ್ನೆಲ್ಲ ಹಾಕ್ಕೊಂಡು 24 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಹಾಕಿ ಮತ್ತು 24 ಕಿಲೋಮೀಟ್ರ್ ವಾಪಸ್ ನಡ್ಕೊಂಬರ್ಬೇಕು. ಪೋಸ್ಟ್ ಆಫೀಸ್ ಇಲ್ಲ. ಎಕ್ಸೆಪ್ಟ್ ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್ ಫ್ಯೂ ಮಂತ್ಸ್ ಸ್ಟಾಪ್ ಮಾಡಿದ್ವಿ ಪ್ರಬುದ್ಧ ಭಾರತ. ಯಾಕೆ? ಪೇಪರ್ ಸಿಕ್ಕಲಿಲ್ಲ ಪ್ರಿಂಟ್ ಮಾಡಲಿಕ್ಕೆ. ವಾರ್ ನಡೀತಿದ್ದರಿಂದ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ನಮ್ಗೆ ಪೇಪರ್ ಸಿಕ್ಕಲಿಲ್ಲ. ಆದ್ದರಿಂದ ಕೆಲವು ತಿಂಗಳು ಪ್ರಬುದ್ಧ ಭಾರತ 40sನಲ್ಲಿ 40 to 38 to 44 ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತಲ್ಲ, ಆ ಒಂದು ಸಮಯದಲ್ಲಿ ಮಾತ್ರ ನಾವು ಅದು ಲೆಕ್ಕ ಹಾಕ್ಕೊಳ್ಳಿ. ಹಿಮಾಲಯದಲ್ಲಿ ಇವತ್ತಿಗೂ ಕೂಡ ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ಇಂಟರ್ನೆಟ್ ಬಂದಿದ್ದು ಇದು ಕೂಡ ನಮ್ಗೆ ಅಷ್ಟೊಂದು ಸರಿಯಾಗಿ ಮಾಯಾವತಿಯಲ್ಲಿ ಇಂಟರ್ನೆಟ್ ಇಲ್ಲ. ಈ ಕೆಲವು ವರ್ಷದಿಂದ BSNL ಹಾಕಿ ಏನೋ ಹೆಂಗೋ ಕಷ್ಟಪಟ್ಟು ನಡೆಸ್ತಾ ಇದ್ದಾರೆ.
ಅಂಥ ಇಂಟರ್ನೆಟ್ ಇಲ್ಲದಿದ್ರು ಕೂಡ ಅವರು ಮಾಯಾವತಿಲಿ ಕೂತ್ಕೊಂಡು ಆ ಮ್ಯಾಗ್ಝೈನನ್ನು ನಡೆಸ್ತಾ ಇದ್ರು. ಎಷ್ಟು ವರ್ಷ? 1896 ಟು 2026 ಆದರೂ ಇನ್ನು 130 ಅಂದರೆ ಎಲ್ಲ ಯಾರು ತ್ಯಾಗ ಮಾಡಿದ್ದು? ನಾವೆಲ್ಲ ಓದ್ತೀವಿ ಪ್ರಬುದ್ಧ ಭಾರತ, ಬಟ್ ಇಟ್ ವಾಸ್ ಸ್ಟಾರ್ಟೆಡ್ ಬೈ ಸ್ವಾಮಿ ವಿವೇಕಾನಂದ ಹಿಮ್ಸೆಲ್ಫ್ ಆ್ಯಂಡ್ ಆಲ್ ಥ್ರೂ ಇಟ್ ವಾಸ್ ರನ್ ಬೈ ಸ್ವಾಮೀಸ್ ಓನ್ಲಿ. ಸ್ವಾಮಿಗಳು ಹಗಲು ರಾತ್ರಿ ಏನು ಚಳಿಗಾಲದಲ್ಲಿ ಸ್ನೋಫಾಲ್ ಆಗ್ತದೆ. ಸ್ನೋಫಾಲ್ ಆದಾಗ ಬರೆಯೋಕ್ಕಾಗ ಎಲ್ಲ ಬರಿಬೇಕಾಗಿತ್ತಲ್ಲ. ಈಗೆಲ್ಲ ಕಂಪ್ಯೂಟರ್ ಟೈಪ್ ಮಾಡಿಬಿಡ್ತೀರ, ಬರೆಯೋಕ್ಕಾಗ್ತಿರಲ್ಲ. ಅವಾಗ ಏನು ಮಾಡ್ತಿದ್ರು? ಒಂದು ಕೆಂಡ ಈಜಲ್ ಇಟ್ಕೊಂಡು ಕೈ ಬಿಸಿ ಮಾಡ್ಕೋಬೇಕು, ಇಲ್ಲ ಫ್ರಾಸ್ಟ್ ಬೈಟ್ ಆಗ್ತದೆ. ಗ್ಲೌಸ್ ಇಟ್ಕೊಂಡು ಬರೆಯೋಕ್ಕಾಗಲ್ಲ. ಬಿಸಿ ಮಾಡಿಕೊಂಡು ಸ್ವಲ್ಪ ಬರೆಯೋದು, ಮತ್ತೆ ಬಿಸಿ ಮಾಡಿಕೊಂಡು ಬರೆಯೋದು. ಕೆಂಡ ಹೋಯ್ತು, ಸಿಮೆಣ್ಣೆ ಹೋಯ್ತು ಅಂದರೆ ರಾತ್ರಿ ಕರೆಂಟ್ ಎಲ್ಲ ಈಗೀಗ. ಈ ಥರ ನಮ್ಮ ಎಷ್ಟೋ ಜನ ಸ್ವಾಮಿಗಳು, ನಾವೇನೋ ಒಂದು ಉಪನ್ಯಾಸ ಮಾಡೋದ್ರಲ್ಲಿ ಏನಿಲ್ಲ, ಜೀವನ ನಡೆಸೋ ಸ್ವಾಮಿಗಳ ಜೀವನ ಅಂದರೆ ಜೀವನದಲ್ಲೇ ಇರೋದು. ಮಠ ನಡೆಸೋದು ಅದು ತಾನಾಗೆ ನಡೆಯುತ್ತೆ. ಏನನ್ನು ನಾವು ಕೊಡಬೇಕು? ತ್ಯಾಗವನ್ನು ಮಾತ್ರ ಕೊಡಬೇಕು ಸ್ವಾಮಿಗಳು. ಸ್ಯಾಕ್ರಿಫೈಸ್, ತ್ಯಾಗ, ಸೇವೆಯೇ ಮುಖ್ಯ ಈ ಜೀವನಕ್ಕೆ. ಅದು ಸ್ವಾಮೀಜಿಯಿಂದ ನಮ್ಗೆ ತಿಳಿದದ್ದು, ಬಿಕಾಸ್ ಆಫ್ ಸ್ವಾಮೀಜಿ. ಅದರಿಂದ ಅವರು ಈ ಥರ ಹಲವಾರು ಅಂಶಗಳು ನಾನು ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಬಿಫೋರ್ ಎಂಟ್ರಿಂಗ್ ಇವತ್ತಿನ ವಿಚಾರಕ್ಕೆ ಎಂಟ್ರ್ ಹಾಕಿಂತ ಮುಂಚೆ ಆ ಥರ ನೂರಾರು ಜನ ಸ್ವಾಮಿಗಳು ನಮಗೆ ಇನ್ನೂ ಸಾಕಷ್ಟು ವಿಚಾರ ಆಗಿದೆ. ಬೇಲೂರು ಮಠ ಆ ಥರದ್ದೆಲ್ಲ ತೊಗೊಂಡ್ರೆ ಅವನ್ ನಮ್ಮ ಪೂಜ್ಯ ನಮ್ಮ ಗುರುಗಳು ಸ್ವಾಮಿ ರಂಗನಾಥಾಂಜಿ ಮಹಾರಾಜು ಅವರು ಪಾಪ ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್ ಎಲ್ಲರೂ ಎಲ್ಲಿದ್ದರು? ಬರ್ಮಾನಲ್ಲಿದ್ದರು. ಬರ್ಮಾನ್ ಹಾಸ್ಪಿಟಲು, ರಾಮಕೃಷ್ಣ ಮಿಷನ್ ಒಂದು ಹಾಸ್ಪಿಟಲ್ ಸೆಂಟ್ರ್ ಇತ್ತು, ಅಲ್ಲಿ ರನ್ ಮಾಡ್ತಾಯಿದ್ವಿ ನಾವು. ಅವಾಗೇನಾಯಿತು? ಸೆಕೆಂಡ್ ವರ್ಲ್ಡೇ ಬಾಂಬಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ಜಪಾನೀಸ್ ಎಲ್ಲ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಬಾಂಬಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಜಪಾನ್ ಸ್ಟಾರ್ಟೆಡ್ ಎಂಟ್ರಿಂಗ್ ಥ್ರೂ ಬರ್ಮಾ, ಥ್ರೂ ಮಣಿಪುರ್, ಇದೆಲ್ಲ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಆದರು ಜಪಾನ್. ಅವಾಗ ಬ್ರಿಟಿಷ್ಗೋ ವಿಸ್ ಅಂಡರ್ ಬರ್ಮಾ. ಅವಾಗ ನಮ್ಮ ಮಿಷನ್ ಇತ್ತು. ಅವಾಗ ಏನು ಮಾಡಿದ್ರು? ರಂಗನಾಥಾಂಜಿ ಮಹಾರಾಜ್ ಹ್ಯಾಸ್ ಟು ವೆಕೇಟ್ ದಟ್. ಆ ಸೆಂಟ್ರ್ ಬಿಡಬೇಕಾಗಿತ್ತು. ಗೌರ್ಮೆಂಟ್ ಹೇಳ್ತು ನಿಮ್ಗೊಂದು ಏರೋಪ್ಲೇನ್ ಕೊಡ್ತೀವಿ, ಇಂಡಿಯಾಗೆ ಹೋಗ್ಬಿಡಿ ಅಂತ. ಅವ್ರು ಹೇಳಿದ್ರು ಸಾಮಾನ್ಯ ಜನಗಳೆಲ್ಲ ಹೇಗೆ ಹೋಗ್ತಾರೆ? ಯಾರ್ಯಾರು ಭಾರತೀಯರು ದೇ ಆಲ್ ಎಂಟರ್ಡ್ ಇಂಟು ಇಂಡಿಯಾ. ಭಾರತಕ್ಕೆ ಬಂದರು ಎಲ್ಲರನ್ನೇ. ಹೇಗೆ ಬಂದರು? ಹಲವಾರು ದಿನಗಳು ನಡೆದುಕೊಂಡು ಬಂದರು. ನಮ್ಮ ರಂಗನಾಥಾಂಜಿ ಮಹಾರಾಜ್ ಕೇಳಿದ್ರು ಸಾಮಾನ್ಯ ಸಿಟಿಸನ್ಸ್ ಹೆಂಗೆ ಹೋಗ್ತಾ ಇದ್ದಾರೆ? ದೇ ಆರ್ ಆಲ್ ಗೋಯಿಂಗ್ ಬೈ ವಾಕಿಂಗ್, ಐ ಆಲ್ಸೋ ವಿಲ್ ವಾಕ್. ಒಂದು ಲೋಟ ನೀರಿಗೆ 1940s 10 ರೂಪಾಯಿ. ನೀರಿಲ್ಲ. ಮನೆಯಿಂದ ಹೊರಟ್ರೆ ಎಲ್ಲರೂ ಏನೇನು ಮಾಡೋ ಲಗೇಜು, ಸೂಟ್ ಕೇಸು, ನನ್ನ ಚಿನ್ನ ಇದೆ, ಬೆಳ್ಳಿ ಇದೆ, ಅದಿದೆ, ಹಣ ಇದೆ, ಎಲ್ಲ ಹೊತ್ಕೊಂಬಂದರು. ವೆನ್ ದೇವರ್ ಆಲ್ರೆಡಿ 1 ವೀಕ್ ಎಲ್ಲ ಸುಸ್ತು, ಏನು ಬೇಡಪ್ಪ, ಬದುಕಿ ಭಾರತಕ್ಕೆ ಬಂದರೆ ಸಾಕು ಅಂತ ಉಟ್ಟು ಬಟ್ಟೆ ಬಿಟ್ಟು ದೇ ಆಲ್ ಎಂಟರ್ಡ್ ಇಂಡಿಯಾ ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್. ರಂಗನಾಥಾಂಜಿ ಮಹಾರಾಜ್ ಆಲ್ಸೋ ಕೇಮ್. ಅವರು ಭಾರತಕ್ಕೆ ಬರೋತ್ತಿಗೆ 36-37 kg ಆಗಿಬಿಟ್ಟು. ಊಟ ಇಲ್ಲ. ನಮ್ಮ ಗುರುಗಳು ಅವರು ಆಮೇಲೆ ವರ್ಲ್ಡ್ ಫೇಮಸ್ ಆದ್ರಲ್ವ ನಮ್ಮ ಗುರುಗಳು ರಂಗನಾಥಾಂಜಿ ಮಹಾರಾಜು. ಫಾರ್ 25 years ಇವಸ್ ಕಲ್ಚರಲ್ ಅಂಬಾಸಿಡರ್ ಆಫ್ ಇಂಡಿಯಾ. ಇವತ್ತು ಫಾರಿನಲ್ಲಿ ಮ್ಯಾಕ್ಸಿಮಮ್ ಸೆಂಟರ್ಸ್ ಏನೇನು ಕಾಣ್ತಾ ಇದ್ದು ಇಟ್ಸ್ ಆಲ್ ಡ್ಯೂ ಟು ರಂಗನಾಥಾಂಜಿ ಮಹಾರಾಜ್. ಅವ್ರು ಲೆಕ್ಚರ್ಸ್ ಮಾಡಿ, ವರ್ಲ್ಡ್ ಟೂರ್ಸ್ ಮಾಡಿ 52 ಕಂಟ್ರಿ ಸುತ್ತು ಬಂದರು. 21 ವರ್ಷ 1000 ಲೆಕ್ಚರ್ ಪರ್ ಇಯರ್. ಯೂಸ್ ಟು ಟ್ರಾವೆಲ್ ಫಾರ್ 18 months, 12 months, 17 months. ಒಂದು ಸಲ ಹೋದರೆ 18 ತಿಂಗಳು ಬರಲ್ಲ ಉಪನ್ಯಾಸ ಟೂರು. ಹಾಗೆಲ್ಲ ಮಾಡಿ ಈ ಇಂದಿರಾ ಗಾಂಧಿ ಗೌರ್ಮೆಂಟ್ನಲ್ಲಿ ಇಂದಿರಾ ಗಾಂಧಿಗೆ ಏನು ಸ್ಪೆಷಲ್ ಪರ್ಮಿಷನ್ ಫಾರ್ ರಂಗನಾಥಾಂಜಿ ಮಹಾರಾಜ್ ಟು ಆಲ್ ದೀಸ್ ಥಿಂಗ್ಸ್. ಅವರು ಅಷ್ಟು ವರ್ಷ ಓಡಾಡಿದ ಮೇಲೆ ನಮ್ಮ ಇವತ್ತೇನು ಫಾರಿನ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಸೆಂಟರ್ಸ್ ಎಲ್ಲ ಬಂದು ಇಟ್ಸ್ ಆಲ್. ಕೆಲವೆಲ್ಲ ಸ್ವಾಮೀಜಿ ನ್ಯೂಯಾರ್ಕಲ್ಲಿ ಸ್ಟಾರ್ಟ್ ಮಾಡಿ ಅಂದರೆ ಅದು ಬಿಟ್ಟು ಇವತ್ತೇನು ಹೊಸ ಸೆಂಟರ್ಸ್ಗಳಿದೆಯೋ, ಬಾಂಗ್ಲಾದೇಶಲ್ಲಿ 20 ರಾಮಕೃಷ್ಣ ಮಿಷನ್ ಸೆಂಟರ್ ಇದೆ ಇವತ್ತಿಗೂ. 20 ಬಾಂಗ್ಲಾದೇಶ ಇದೆ, ಮುಸ್ಲಿಂ ಕಂಟ್ರಿ. ಕರಾಚಿನಲ್ಲಿ ನಮ್ಮ ಗುರು ರಂಗನಾಥಾಂಜಿ ಮಹಾರಾಜ್ ಇದ್ದಾಗ ಕರಾಚಿನಲ್ಲಿ ಸೆಂಟ್ರ್ ಇತ್ತು. ಏನು ಮಾಡಿದ್ರು? ಪಾರ್ಟಿಷನ್ ಆದಾಗ ಕೊನೆಯ ದಿವಸ ನಾಳೆ ಇನ್ನೇನು ಆಗುತ್ತೆ ಅನ್ನೋರು ಎಲ್ಲ ಸ್ವಾಮಿಗಳು ಕಳಿಸಿದ್ರು. ಕೊನೆಯ ದಿವಸರು ರಂಗನಾಥಾಂಜಿ ವೆಯ್ಟೆಡ್, ಈ ಸೆಂಟ್ರ್ ಬಿಡಬಾರ್ದು ಅಂತ. ಕೊನೆಗೆ ಏನು ಮಾಡಿದ್ರು? ನಾಳೆ ಬಂದು ಎಲ್ಲ ಹೊಡಿತಾರೆ ಅಂತ ಗೊತ್ತಾದ ಮೇಲೆ ಹಿಂದಿನ ದಿವಸ ಕೆಲವು ಸಿಂಧಿ ಡಿವೋಟಿಸ್ ಬಂದು ರಂಗನಾಥಾಂಜಿ ಮಹಾರಾಜನ ಅವ್ರ ಮನೆಗೆ ಕರ್ಕೊಂಡೋಗಿ ಇಟ್ಕೊಂಡ ಮೇಲೆ ಮಾರನೇ ದಿವಸ ಬಂದು ಇಡೀ ಆಶ್ರಮ ಧ್ವಂಸ ಮಾಡಿಬಿಟ್ರು. ದೆನ್ ಅವ್ರನ್ನ ಕತ್ಲೇನಲ್ಲಿ ಕರ್ಕೊಂಬಂದು ಬಾರ್ಡ್ರ್ ಕ್ರಾಸ್ ಮಾಡಿಸಿ ಇಂಡಿಯಾಗೆ ಬಿಟ್ಟರು. ಹೀಗೆಲ್ಲ ಆಗಿ ಸ್ವಾತಂತ್ರ್ಯ ಪೂರ್ವದ ಭಾರತದಿಂದ ಇವತ್ತಿನವರೆಗೂ ನಾವು ಇದು ತ್ಯಾಗ ಅಂದರೆ ಇವತ್ತೇನೋ ನಾವು ಕೂತಿದ್ದೀವಿ, ಇಲ್ಲೆಲ್ಲ ಇದ್ದೀವಿ ಅಂತಂದರೆ ನೂರಾರು ಘಟನೆಗಳು, ಒಂದೆರಡಲ್ಲ, ನೂರಾರು ಘಟನೆಗಳು ಇದೆಲ್ಲ ಆಗಿದೆ. ಅದಕ್ಕೆ ವಿ ಶುಡ್ ನೆವರ್ ಫರ್ಗೆಟ್ ದೆಮ್. ನಾವು ಮುಖ್ಯವಾಗಿ ಸ್ವಾಮಿಗಳು ಅಂತ ಇಟ್ಕೊಳ್ಳಿ. ಯಾರು ಈ ವಲಯಕ್ಕೆ ಬರ್ತಾರೋ ಅವ್ರಿಗೂ ಕೂಡ ತಕ್ಕ ಮಟ್ಟಿಗೆ ಪರಿಚಯ ಇರಬೇಕು. ಅಂದರೆ ಇದು ಯಾವ ಪರಂಪರೆಯಲ್ಲಿ ಇದು ಹೋಗ್ತಾ ಇದೆ, ಯಾರ ತ್ಯಾಗದಲ್ಲಿ ಇದು ನಡೀತಾ ಇದೆ ಅಂತ. 1980s, ಪ್ರಾಬಬಲಿ 80s ನಮ್ಮ ಬೇಲೂರು ಮಠದಲ್ಲಿ ಯಾವಾಗಲೂ ಕೂಡ, ಅದು ಇನ್ನೂ ಸ್ವಲ್ಪ ತಡವಾಗಿರ್ಬೋದೇನೋ, ಇನ್ನೂ ಸ್ವಲ್ಪ ಲೇಟರ್ ಇಯರ್ಸ್ ಆಗಿರ್ಬೋದು,
ದುರ್ಗಾ ಪೂಜೆ ಭಾಳ ಫೇಮಸ್ ಬೇಲೂರು ಮಠದಲ್ಲಿ. ದುರ್ಗಾ ಪೂಜೆ ಅಂತಂದರೆ ಆಲ್ಮೋಸ್ಟ್ ಒಂದು 6-7 ತಿಂಗಳುಗಳ ಅದಕ್ಕೆ ನೈವೇದ್ಯಕ್ಕೆ ಬೇಕಂತ ಅಕ್ಕಿ, ಬೇಳೆ, ತರಕಾರಿ ಇದೆಲ್ಲ ಕಲೆಕ್ಟ್ ಮಾಡ್ತಾರೆ, ಫಂಡ್ಸು ಇದೆಲ್ಲ. ದೇ ಟೇಕ್ ಸೋ ಮೆನಿ ಮಂತ್ಸ್ ಟು ಪ್ರಿಪೇರ್. ಆ ಪೆಂಡಾಲ್ ಕಟ್ಟಕ್ಕೆ 1 ತಿಂಗಳು ತೊಗೊಳ್ತಾರೆ, ಸ್ಟೇಜ್ ಕಟ್ಟಿ ಎಲ್ಲ ಒಂದು ಟೆಂಪ್ರರಿ ಅರೇಂಜ್ಮೆಂಟೇ. ಇಟ್ ವೆರಿ ಎಲಾಬ್ರೇಟ್ ದುರ್ಗಾ ಪೂಜೆ ಅಲ್ಲಿ. ಯಾಕಂದರೆ ಬೇಲೂರು ಮಠದಲ್ಲಿ ಆಗೋ ಥರ ಪೂಜೆ ಎಲ್ಲೂ ಆಗೋದಿಲ್ಲ. ದೇ ಟೇಕನ್ ಆಲ್ ಸ್ಟೆಪ್ಸ್ ಮೆಟಿಕ್ಯುಲಸ್ ಆಗಿ ಮಾಡ್ತಾರೆ. ಸರಿ, ಇಷ್ಟೆಲ್ಲ ಆಗಿ ಇನ್ನೇನು ದುರ್ಗಾ ಪೂಜೆ ಇನ್ನೇನು ಶುರುವಾಗಬೇಕು, ಒಂದು 10-15 ದಿವಸ ಇತ್ತು. ಅಷ್ಟೊತ್ತಿಗೆ ಬೆಂಗಾಲ್ನಲ್ಲಿ, ಯಾಕಂದರೆ ಅದು ಬೇ ಆಫ್ ಬೆಂಗಾಲ್ಗೆ ಗಂಗಾ ಸಾಗರ ಎಲ್ಲ ಹತ್ತಿರ ಇರೋದ್ರಿಂದ ಅಲ್ಲಿ ತುಂಬ ಈ ಸೈಕ್ಲೋನ್ ಎಫೆಕ್ಟ್ ಜಾಸ್ತಿ. ನಮ್ಗೆ ಈ ಕಡೆ ದಕ್ಷಿಣದಲ್ಲಿ ಸೈಕ್ಲೋನ್ ಅಂದರೆ ಏನು ಗೊತ್ತು, ನೀವು ಅಲ್ಲಿದ್ದರೆ ಗೊತ್ತಾಗ್ತದೆ. ಸೊ ಸೈಕ್ಲೋನ್ ಹೊಡೆದ್ಬಿಟ್ಟು ಸಾವಿರಾರು ಜನ ಮನೆಯೆಲ್ಲ ಕಳ್ಕೊಂಬಿಟ್ರು. ಮೋರ್ ದೆನ್ 1000, ಎಷ್ಟೋ ಸಾವಿರಾರು ಜನ ಮನೆ ಕಳ್ಕೊಂಡ್ರು, ನೀರು ತುಂಬಿತು, ಮನೆಗಳು ಬಿದ್ದೋದ್ವು, ಎಲ್ಲ ಆಗೋಯ್ತು. ಅವಾಗ ವೀರೇಶ್ವರಾಂಜಿ ಮಠದ ಅಧ್ಯಕ್ಷರಾಗಿ, ನನ್ನ 10ನೇ ಅಧ್ಯಕ್ಷ, ಇಡೀ ರಾಮಕೃಷ್ಣ ಮಠ ಮಿಷನ್ ಅಧ್ಯಕ್ಷರು ವೀರೇಶ್ವರಾಂಜಿ ಮಠ. ಅವ್ರೇನು ಮಾಡಿದ್ರು ಗೊತ್ತಾ, ಈ ವರ್ಷ ರಾಮಕೃಷ್ಣ ಮಠದಲ್ಲಿ ದುರ್ಗಾ ಪೂಜೆ ಇಲ್ಲ, ಇನ್ನೇನು ಶುರುವಾಗಬೇಕು ನವರಾತ್ರಿ. ನಾವು ಏನೇನು ಹಂಚ್ಕೊಂಡಿದ್ದೀವೋ ಇಲ್ಲಿ ಜೀವಿಗಳೆಲ್ಲ ಕಷ್ಟಪಡ್ತಾ ಇದ್ದಾರೆ, ನಾವು ಇಲ್ಲಿ ಪೂಜೆ ಮಾಡ್ಕೊಂಡಿರೋದಾ? ಅವರು ದುರ್ಗಾ ಪೂಜೆಗೆ ಇಟ್ಟಂಥ ಎಲ್ಲ ಅಕ್ಕಿ, ಬೇಳೆ, ತರಕಾರಿ ಏನೇನು ಹಣ ಆಯಿತೋ ಇಟ್ ವಾಸ್ ಆಲ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದ ಪೂರ್ ಪೀಪಲ್ ಹೂ ಹ್ಯಾಡ್ ಸಫರ್ಡ್ ಡ್ಯೂ ಟು ಸೈಕ್ಲೋನ್. ಎಲ್ಲ ರಿಲೀಫ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ರು. ದುರ್ಗಾ ಪೂಜೆ ಅಂದರೆ ದುರ್ಗಾ ಪೂಜೆ ಟೆಂಪಲ್ ಮಾತ್ರ ಎಷ್ಟು ಪೂಜೆ ತಪ್ಪಬಾರ್ದು ಅನ್ನೋ ದೃಷ್ಟಿಯಿಂದ ಏನು ಪೂಜೆ ಮಾಡಿದೋ ಆ ಪೂಜೆನ ಮಾತ್ರ ಮಾಡಿದ್ವಿ. ಅದು ಎಲಾಬ್ರೇಟ್ ಪೂಜೆ ಮಾಡಿ ಏನೇನು ಮಾಡಬೇಕು ಅದು ಯಾವುದು ಮಾಡದೆ ಆ ವರ್ಷ ಇಟ್ ವಾಸ್ ಆಲ್ ಡಿಸ್ಟ್ರಿಬ್ಯೂಟೆಡ್. ವೀರೇಶ್ವರ ಡಿಕ್ಲರೇಷನ್ ಕೊಟ್ಬಿಟ್ರು ನಮ್ಮ ಮಹಾಧ್ಯಕ್ಷರು. ಎಲ್ಲ ಹೋಗಿ ಅವ್ರಿಗೆಲ್ಲ ರಿಹ್ಯಾಬಿಲಿಟೇಷನ್ಸ್ ಅಂತ ಹಾಕಿ ಮನೆಗಳು ಕಟ್ಕೊಟ್ಟು ಅವ್ರಿಗೆ ಬೇಕು ಈ ಫಂಡೆಲ್ಲ ಅವ್ರಿಗೆ ಹಾಕಿ ಜೀವ. ಯಾಕೆಂದರೆ ಸ್ವಾಮೀಜಿದೇನು ಮಾನವನಲ್ಲಿ ದೈವವನ್ನು ಕಾಣದೆ ಅದು ಇನ್ನೆಲ್ಲಿ ಕಾಣ್ತೀನಿ. ಗುಡಿನಲ್ಲಿ ಅವನೇನು ಕೇಳಲ್ಲ ಅಲ್ಲ, ನೀನು ಎದ್ಯಾ, ಎಷ್ಟೊತ್ತಿಗೆ ಎದ್ದೆ ಅಂತ ಕೇಳ್ತಾನೆ ಅವನು. ನೀನು ಯಾರಿಗೂ ಸುಳ್ಳು ಹೇಳಿಲ್ವಾ, ನೀನು ಸತ್ಯವನ್ನೇ ಹೇಳಿದ್ಯಾ ಕೇಳ್ತಾನ. ಅವ್ನು ಕೇಳ್ತಾನೆ, ನಮ್ಗೆ ಕೇಳಿಸಲ್ಲ, ಖಂಡಿತ ಕೇಳ್ತಾನೆ, ಅವ್ನು ಕೇಳಿಸಲ್ಲ. ಆದರೆ ಮಾನವರ ಸೇವೆ ಮಾಡ್ಬೇಕಾದ್ರೆ ರಿಯಾಕ್ಷನ್ಸ್ ಆರ್ ಮೋರ್ ಸ್ಟ್ರಾಂಗರ್. ಎಲ್ಲರೂ ನಮ್ಮ ಸೇವೆನ ಹೋಗ್ತಾರ, ಎಲ್ಲರೂ ನಮ್ಮ ವ್ಯೂ ಪಾಯಿಂಟನ್ನು ಹೋಗ್ತಾರ, ಎಲ್ಲ ಕಡೆ ನಮ್ಮ ಈಗೋ ಕ್ಲಾಶಸ್ ಇರಲ್ವಾ ಬರುತ್ತೆ. ಸೊ ಹೌ ಡು ಯು ಹ್ಯಾಂಡಲ್ ದಟ್? ಅಲ್ಲೇ ನಿಜವಾದ ತ್ಯಾಗ ಮತ್ತು ಸೇವೆ ಇರೋದು. ಆದ್ದರಿಂದಲೇ ಇದನ್ನೆಲ್ಲ ಅದಕ್ಕೆ ಸ್ವಾಮೀಜಿ ಹೇಳಿದ್ರು, ಮಾನವ ಸೇವೆಯನ್ನು ಮುಖ್ಯವಾಗಿ ಇಟ್ಕೊಂಡೇ ನಿಮ್ಮ ಪೂಜಾ ದ್ರವ್ಯಗಳನ್ನೆಲ್ಲ ಜೋಡಿಸ್ಕೋಬೇಕು. ಯಾಕಂದರೆ ಮೋಸ್ಟ್ ನೆಗ್ಲೆಕ್ಟೆಡ್ ಇನ್ ದಿಸ್ ಸೆಂಚುರಿ ಈಸ್ ದ ನೆಗ್ಲೆಕ್ಟ್ ಆಫ್ ದ ಮಾಸಸ್ ಅಂತ ಸ್ವಾಮೀಜಿ ಹೇಳ್ತಾರೆ. ಮಾಸಸ್ಸನ್ನು ನಾವು ನೆಗ್ಲೆಕ್ಟ್ ಮಾಡಿದ್ವಿ. ನಮ್ಮ ಭಾರತದಲ್ಲಿ ಈ ಡೌನ್ಫಾಲ್ ಯಾಕಾಯಿತು? ವಿ ನೆಗ್ಲೆಕ್ಟೆಡ್ ದ ಮಾಸಸ್. ಸಾಮಾನ್ಯ ಜನರನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಸಾಮಾನ್ಯ ಜನರ ಸಾಮಾನ್ಯ ನೆಗ್ಲೆಕ್ಷನ್ ಆಫ್ ದ ಮಾಸಸ್ ಯಾಕೆ ಎಲ್ಲ ಅದರಿಂದ ಸ್ವಾಮೀಜಿ ತುಂಬ ವಿಚಾರಗಳಿದೆ ಮಾಸಸ್ ಬಗ್ಗೆ. ಹಾಗಾಗಿ ಅವ್ರು ಏನು ಮಾಡಿದ್ರು, ಇಲ್ಲಿ ಸ್ವಾಮಿ ಕಲ್ಯಾಣಾನಂದರ ಬಗ್ಗೆ ನಾನು ಹೇಳಬೇಕು ಅಂತ ಆಲೋಚನೆ ಇಟ್ಕೊಂಡಿದ್ದು. ಇದು ಇಂಟ್ರಡಕ್ಷನ್. ಸ್ವಾಮಿ ಕಲ್ಯಾಣಾನಂದರು ನಮ್ಮ 2ನೇ ಮಠ, ಬಾರನಗರ ಆಗಿ 2ನೇ ಮಠ ಆಲಂಬಜಾರ ಆಯಿತು. ಅವನು ನೀಲಂಬರ್ ಗಾರ್ಡನ್ ಹೌಸಿಗೆ ಬಂತು. ಅದಾದಮೇಲೆ ಬೇಲೂರು ಮಠಕ್ಕೆ ಜಾಗ ಕೊಂಡ್ಕೊಂಡು ಎಲ್ಲ ಆಗಿದ್ದು. ಪಾಶ್ಚಾತ್ಯದಿಂದ ಬರೋತ್ತಿಗಾಗಲೇ ಇವರೆಲ್ಲ ಲೆಕ್ಚರ್ಸ್ ಎಲ್ಲ ಕೇಳಿ ಕಲ್ಯಾಣಾನಂದರು ಭಾಳ ಇನ್ಸ್ಪೈರ್ ಆಗಿದ್ರು ಸ್ವಾಮೀಜಿಯಿಂದ. ಥರ ಏನು ಸ್ವಾಮೀಜಿ ಬಂದದ್ದೇ ಕಾಯ್ತಾಯಿದ್ರು. ಈ ವಾಸ್ ವೇಟಿಂಗ್ ಕಲ್ಯಾಣಾನಂದಜಿ, ಸ್ವಾಮೀಜಿ ನೋಡಬೇಕು ಅಂತ. ಅವರು ಎಂಥ ವಿವೇಕಾನಂದರ ಬಗ್ಗೆ ಎಂಥ ಶ್ರದ್ಧೆ ಅಂದರೆ ಅವರು ಮಾನಸಿಕವಾಗಿ ಭಾವಿಸಿದ್ರು. ಸ್ವಾಮಿ ವಿವೇಕಾನಂದ ನನ್ನ ಗುರುಗಳು. ಯಾವಾಗ ಸ್ವಾಮೀಜಿ ಪಾಶ್ಚಾತ್ಯದಲ್ಲಿ ಬಂದರೂ ಸ್ವಾಮೀಜಿನ ಹೋಗಿ ಭೇಟಿ ಮಾಡ್ತಾರೆ. ಮೆನಿ ಪೀಪಲ್ ಹ್ಯಾವ್ ಟೋಲ್ಡ್ ದಿಸ್. ಬಹಳಷ್ಟು ಜನ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ದೇರ್ ಇಸ್ ಸಮ್ ವೆರಿ ಸ್ಟ್ರಾಂಗ್ ಅಟ್ರಾಕ್ಟಿವ್ ಪವರ್ ಇನ್ ದ ಐಸ್ ಆಫ್ ಸ್ವಾಮಿ ವಿವೇಕಾನಂದ. ವಿವೇಕಾನಂದ ಕಣ್ಣನ್ನು ನೋಡಲಿಕ್ಕೆ ಆಗ್ತಿರಲಿಲ್ಲ. ಈವನ್ ವೆಸ್ಟರ್ನ್ಸ್ ಹ್ಯಾವ್ ಟೋಲ್ಡ್ ಇಟ್. ಸ್ವಾಮೀಜಿಯ ಕಣ್ಣನ್ನು ನೋಡೋದು ಭಾಳ ಆಕರ್ಷಣೀಯ. ಸೊ ಈ ಕಲ್ಯಾಣಾನಂದರು ಸ್ವಾಮೀಜಿನ ಯಾವತ್ತೂ ಕೂಡ ಒಂದು ಕ್ಷಣದ ಮೇಲೆ ಕಣ್ಣನ್ನು ನೋಡಲಿಕ್ಕಾಗಲಿಲ್ಲ. ಕಣ್ಣು ಎಷ್ಟು ಸ್ಟ್ರಾಂಗ್ ಅಂದರೆ ಇಟ್ ಅಟ್ರಾಕ್ಟ್ ಎಳ್ಕೊಳ್ಳೋಂಗೆ ಆಗ್ತಿತ್ತು. ಅದಕ್ಕೆ ತಲೆ ತಗ್ಸೋರು. ಐ ಹ್ಯಾವ್ ನೆವರ್ ಸೀನ್ ಸ್ವಾಮೀಜಿಸ್ ವೆರಿ ಫ್ಯೂ ಸೆಕೆಂಡ್ಸ್, ಒಂದು ಕೆಲವು ಬಾರಿ ಅಂತ. ಸರಿ, ಇವರೆಲ್ಲ ಆದಮೇಲೆ ಕಲ್ಯಾಣಾನಂದರಿಗೆ ಒಂದು ಕೆಲಸ ಕೊಡ್ತಾರೆ ಸ್ವಾಮೀಜಿ. ಏನು ಕೆಲಸ ಕೊಡ್ತಾರೆ? ಅವ್ರು ತುಂಬ ಅನಾರೋಗ್ಯ ಬಂದಿರ್ತದೆ ಸ್ವಾಮೀಜಿಗೆ. ಸ್ವಾಮೀಜಿ ದೇಹ ಕೂಡ ಮೊದಲಿಂದನೂ ಭಾಳ ವಿವೇಕಾನಂದರು ಕೂಡ ಏನು ಕಾಲೇಜ್ ಡೇಸ್ನಲ್ಲಿ ಅವ್ರ ತಂದೆ ಸತ್ತೋಗ್ತಾರಲ್ವ, ವಿಶ್ವನಾಥ್ ದತ್ತ ಸತ್ತೋದ. ಅಮ್ಮ ದಯವಿಟ್ಟು ಮೊದಲು ನಿಮ್ಮ ಮೊಬೈಲ್ ಫೋನ್ ಅಲ್ಲೆಲ್ಲ ಒಂದು ಬ್ಯಾಗ್ ಇಟ್ಬಿಡ್ಬೇಕು. ನಾವು ಅಮೇರಿಕಾನಲ್ಲಿ ಕಬಾದ್ ಸಿಮ್ ಅಂತ ಒಬ್ಬ ಇದ್ದಾನೆ, ನಾನು ವಾಪಸ್ ಬರ್ತೇನೆ, ನಿಮ್ಗೆ ನೆನಪಿರ್ರಿ. ಇದೆಲ್ಲ ನಮ್ಮಲ್ಲೇ ಪ್ರಾಬ್ಲಮ್.
ಕಬಾದ್ ಸಿಮ್ ಅಂತ ಇಬ್ಬ ಇದ್ದಾನೆ. ಈಸ್ ಅನ್ ಅಮೇರಿಕನ್. ಅವನು ಯಾರು ಕಬಾದ್ ಸಿಮ್ಮು? ನ್ಯೂರೋ ಸೈಂಟಿಸ್ಟ್. ಅವನು 3 days ವರ್ಕ್ಶಾಪ್ ಮಾಡ್ತಾನೆ. ಅವನು ಮೈಂಡ್ಫುಲ್ನೆಸ್ ಬೇಸ್ಡ್ ಸ್ಟ್ರೆಸ್ ರಿಡಕ್ಷನ್ ಪ್ರೋಗ್ರಾಮ್, MBSRP ಪ್ರೋಗ್ರಾಮ್ ಅಂತ ಕರಿತಾನೆ. ಮೈಂಡ್ಫುಲ್ ಬೇಸ್ಡ್ ಸ್ಟ್ರೆಸ್ ರಿಡಕ್ಷನ್ ಪ್ರೋಗ್ರಾಮ್ ಅಂತ. ಅವನು ಒಂದು ಕ್ಯಾಂಪಸ್, ಒಂದು ಹಿಲ್ ಏರಿಯಲ್ಲಿ ಒಂದು ಕ್ಯಾಂಪಸ್ ಮಾಡಿದ್ದಾನೆ. ವರ್ಕ್ಶಾಪ್ 3 days. ಫಸ್ಟ್ ಕಂಡೀಷನ್ ಏನು ಗೊತ್ತಾ? ನೀವು ಆ 3 ದಿವಸ ವರ್ಕ್ಶಾಪ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಅವ್ನು ಫಸ್ಟ್ ಕಂಡೀಷನ್ನು ಹೊರಗಡೆ ಒಂದು ಬ್ಯಾಸ್ಕೆಟ್ ಇಟ್ಟಿರ್ತಾನೆ. ನಿಮ್ಮ ಮೊಬೈಲ್ ನಂಬರ್, ಹೆಸರು ಅದರ ಮೇಲೆ ಬರೆದು ಫಸ್ಟ್ ಹಾಕಿಬಿಡ್ಬೇಕು. ಅವ್ನು 3 ದಿವಸ 5 ದಿವಸ 7 ದಿವಸ ವರ್ಕ್ಶಾಪ್ ಮಾಡ್ತಾನೆ. ಫಸ್ಟ್ ಕಂಡೀಷನ್, ಅವನು ಅಮೇರಿಕನ್. ಅವನು ಫಸ್ಟ್ ಕಂಡೀಷನ್ ಬಿಫೋರ್ ಎಂಟ್ರಿಂಗ್ ಇಂಟು ಈಸ್ ಕ್ಯಾಂಪಸ್, ಅವನೇನು ಆಶ್ರಮ ಅಲ್ಲ ಅದು, ಅವನು ಮೆಡಿಕಲ್ ರಿಸರ್ಚ್ ಸೆಂಟ್ರದ್ದು ಕ್ಯಾಂಪಸಲ್ಲಿ ಇದು ಮಾಡ್ತಾನೆ. ನಿಮಗೆ ಸ್ಟ್ರೆಸ್ ರಿಡಕ್ಷನ್ ಪ್ರೋಗ್ರಾಮ್ ಹೇಳ್ಕೊಡ್ತಾನೆ. ಸ್ಟ್ರೆಸ್ ರಿಡಕ್ಷನ್ಗೆ ಫಸ್ಟ್ ಕಂಡೀಷನ್ ಏನು? ನಿನ್ನ ಮೊಬೈಲನ್ನು ನಿನ್ನ ಕ್ಯಾಂಪಸ್ ಒಳಗಡೆ ತರಲೇ ಬೇಡ, ಹೊರಗಡೆ ಡ್ರಾಪ್ ಇಟ್ ಇನ್ ದ ಡ್ರಾಪ್ ಬಾಕ್ಸ್. ನಾವು ಅಷ್ಟು ಮಾಡಿದ್ರೆ ನೀವೆಲ್ಲ ಆಶ್ರಮದಲ್ಲಿ ಸ್ವಾಮೀಜಿಂಗೆಲ್ಲ ಹೇಳ್ಬಿಟ್ಟ. ಸ್ಟ್ರಿಕ್ಟ್ನೆಸ್ ಇಲ್ಲ ಅಂದರೆ ಎಲ್ಲೂ ತ್ಯಾಗದ ಪರ್ಸನ್. ಫಸ್ಟ್ ಕಂಡೀಷನ್ ಇಸ್ ಡಿಸಿಪ್ಲಿನ್. ನಿಮ್ಮ ಮೊಬೈಲ್ ಫೋನ್ ಫಸ್ಟ್ ಇಡಬೇಕು, ಇಲ್ಲ ಸ್ವಿಚ್ ಆಫ್ ಬಂದು ಕೂತ್ಕೋಬೇಕು. ಫಸ್ಟ್ ಕಂಡೀಷನ್. ಲೆಕ್ಚರ್ ಕೇಳಬೇಕು ಅಂದರೆ ಫಸ್ಟ್ ಕಂಡೀಷನ್ ಅದೇ. ಅದು ನೀವು ಮರೆಯೋ ಹಾಗಿಲ್ಲ. ಅದಕ್ಕೆ ನಾನು ವೆನ್ ವಿ ಗೋ ದೇ ಅಲ್ಲೆಲ್ಲ ಅದು ಎಷ್ಟು ದೇಶ ಸೋ ಸೀರಿಯಸ್. ಒಂದು ಕ್ಲಾಸ್ ರೂಮಲ್ಲಿ ನೀವು ಟಾಕ್ ಎಲ್ಲರೂ ತೊಗೊಂಡ್ರೆ ಫಾರಿನರ್ಸ್ಗೆ, ನಮ್ಮ ಸ್ಪೈನಿಂದ ಭಗವದ್ಗೀತಾ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ನಮ್ಮ ಯೂನಿವರ್ಸಿಟಿ ಕ್ಲಾಸ್ ನಡೆಯುತ್ತೆ 3 hours. ಫಸ್ಟ್ ಮಿನಿಮಮ್ ಇಸ್ 3 hours. ಸ್ಪೈನಿಗೆ ನಮ್ಮ ಯೂನಿವರ್ಸಿಟಿಯಿಂದ ಭಗವದ್ಗೀತಾ ಕ್ಲಾಸ್ ಆಗುತ್ತೆ, ಆನ್ಲೈನಲ್ಲಿ ನಡೆಯುತ್ತೆ 3 hours. ನಮ್ಮ ಸ್ವಾಮಿಗಳು 1.5 ಗಂಟೆಗೆ, ನಮ್ಮ ವೈಸ್ ಚಾನ್ಸಲರ್ ಸ್ವಾಮಿಗಳು ತೊಗೊಳ್ಳೋದು ಕ್ಲಾಸ್ 1.5 ಗಂಟೆಗೆ. ಆದ ತಕ್ಷಣ ನಾವು 3 ಗಂಟೆ ಮಾತಾಡೋದು ಕಷ್ಟ ಅಲ್ಲ. 1.5 hour ನಮ್ಮ ಸ್ವಾಮಿಗಳು ಒಂದು ಕಪ್ ಆಫ್ ಟೀ ಕುಡಿಲಿಕ್ಕೆ ಗ್ಯಾಪ್ ತೊಗೊಳ್ತಾರೆ. ಅವ್ರು ಹೇಳ್ತಾರೆ, ಯು ಆಲ್ಸೋ ಕ್ಯಾನ್ ಗೋ. ಇದು ಆನ್ಲೈನಲ್ಲಿ ಆ ಕಡೆ ಅವರೆಲ್ಲ ಕೂತಿರೋ ಸ್ಟೂಡೆಂಟ್ಸು, ನಾವು ಈ ಕಡೆ ಇದ್ದೇವೆ. ಯು ಆಲ್ಸೋ ಕ್ಯಾನ್ ಟೇಕ್ 10 minutes ರೆಸ್ಟ್, 10 minutes ಗ್ಯಾಪ್ ಅಂತ. ನೋ ಸಮ್ ಯು ಗೋ ಆ್ಯಂಡ್ ಕಮ್. ಅವ್ರು ಒಬ್ಬರು ಅಲ್ಲಾಡೋದಿಲ್ಲ. ನೋಬಡಿ ವಿಲ್ ಗೆಟ್ ಅಪ್. 3 hours ಇಲ್ಲಿ ಎದ್ದು ಹೋಗೋದು, ಬರೋದು, ಕೂರೋದು. ನೋ, ದೇ ಆರ್ ಸೀರಿಯಸ್. ಇದು ನಮ್ಮ ವೈಷ್ಣವ ಸ್ವಾಮಿಗಳೇ ಬೆಂಗಳೂರು ಬಂದಾಗ ಹೇಳಿದ್ದಿದ್ದು, ವೈಷ್ಣವ ಸ್ವಾಮಿಗಳೇ ಹೇಳಿದ್ದು. ಆಫ್ಟರ್ 3 hours 1.5 ಗಂಟೆ ಇವ್ರಿಗೆ 10 ನಿಮಿಷ ಗ್ಯಾಪ್ ತೊಗೊಂಡು ಟೀ ಕುಡ್ಕೊಂಡು ಬಂದು ಕೂತ್ಕೊಳ್ತಾರೆ. ಅವ್ರು ಯಾರು ಮಿಸ್ಕೊಲ್ಲ, ಅವ್ರವ್ರು ಡಿಸ್ಕಸ್ ಮಾಡಲ್ಲ, ಒಂದು ಚೇರ್ ಸೌಂಡ್ ಇರಲ್ಲ, ಒಂದು ಮಾತಾಡೋದಿಲ್ಲ, ಸೇರಸ ಕೂತಿರ್ತಾರೆ. 3 ಗಂಟೆ ಆ ಕ್ಲಾಸ್ ಆಗೋವರೆಗೂ ಭಗವದ್ಗೀತೆ ಬಿಟ್ಟು ಬೇರೆ ಏನು ಅವ್ರು ಕೇಳಿಸ್ಕೊಳ್ಳೋದಿಲ್ಲ. ಏನು ಸೋ ಮಚ್ ಸೀರಿಯಸ್ ಸ್ಪೈನ್ನಲ್ಲಿ ನಮ್ಮ ಯೂನಿವರ್ಸಿಟಿ ಕ್ಲಾಸಸ್ಸಲ್ಲಿ. ಅದಕ್ಕೆ ಅದೆಲ್ಲ ಕ್ಲಾಸ್ ತೊಗೋಬೇಕಾದ್ರೆ ವಿ ಆಲ್ಸೋ ಶುಡ್ ಬಿ ಲೈಕ್ ದಟ್. ಅದರ್ವೈಸ್ ದೇ ಡೋಂಟ್ ಅಕ್ಸೆಪ್ಟ್ ಯು ಆಸ್ ಎ ಸ್ವಾಮಿ ಅಟ್ ಆಲ್. ಇಲ್ಲಿ ಹೆಂಗಾದ್ರೂ ನಡೆಯುತ್ತೆ ನಮಸ್ಕಾರ ಮಾಡಿಬಿಟ್ರೆ. ಅದರಿಂದ ದಟ್ ಈಸ್ ದ ವೇ ದೇ ಹಿಯರ್ ಟು ಆಲ್ ದ ಸೋ ಸೀರಿಯಸ್. ಈಗ ಎಲ್ಲಿದ್ದೆ ನಾನು, ಕಲ್ಯಾಣಾಂಜಿ ಸ್ವಾಮೀಜಿಗೆ ಅನಾರೋಗ್ಯ ಆಗಿತ್ತು. ಅನಾರೋಗ್ಯ ಆದಾಗ ಇವ್ರಿಗೆ ಹೇಳ್ತಾರೆ, ನನಗೆ ಸ್ವಲ್ಪ ಐಸ್ ಬೇಕಪ್ಪ. ಅವ್ರಿಗೆ ಇದಾಗಿದೆ. ಅವಾಗೆಲ್ಲ ಎಲ್ಲಿ ಐಸ್, ಫ್ರಿಡ್ಜು ಗಿಡ್ಜು ಎಲ್ಲ ಎಲ್ಲೋ ಒಂದು ಕಡೆ. ಈ ವಾಂಟೆಡ್ ಐಸ್. ಇವ್ನಿಗೆ ಹೇಳ್ತಾನೆ ಕಲ್ಯಾಣದಿಗೆ, ನಂಗೆ ಒಂದು ಐಸ್ ಬೇಕು. ಸರಿ, ಇವರೇನು ಮಾಡ್ತಾರೆ, ಆವಾಗ ದಾಟಕ್ಕೆ ನಿಯರೆಸ್ಟ್ ರೂಟ್ ವಾಸ್ ಗಂಗಾ. ನಮ್ಮ ಬೇಲೂರು ಮಠ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಗಂಗೆ ಹರಿಯುತ್ತೆ. ಗಂಗೆ ಆ ಕಡೆಗೆ ಕಲ್ಕಟಾ ಸಿಟಿ, ಈ ಕಡೆ ಬೇಲೂರು ಹಳ್ಳಿ. ಹೋಗೋದು ಹೆಂಗೆ ಆ ಕಡೆಗೆ? ಎಲ್ಲೋ ಆ ಟೈಡ್ಗಳಿದ್ದಾಗ ದೋಣಿ ಸಿಕ್ಕಿದ್ರೆ ಹೋಗಬೇಕು, ಇಲ್ಲ ಅಂದರೆ ಕನಿಷ್ಠ ಪಕ್ಷ 6 ಮೈಲಿ ನಡಿಬೇಕು. 6 ಮೈಲಿ ವಾಪಸ್ಸು. ಏನೇ ಆವಾಗ ಬಸ್ ಇರಲಿಲ್ಲ, ಸೈಕಲ್ ಇರಲಿಲ್ಲ, ಏನೂ ಇರಲಿಲ್ಲ. ಇವನೇನು ಮಾಡ್ದ, ಇವ್ರಿಗೆ ಕಲ್ಯಾಣ ಅಂದರೆ ಹೇಳ್ತಾರೆ, ಹೋಗಪ್ಪ ತಗೊಂಬ. ಸರಿ, ಇವನೇನು ಮಾಡಿದ್ರು, ಹಿ ವಾಕ್ಡ್ 6 miles ಹೋದ್ರು ಕಲ್ಕಟ್ಟಾಗೆ. ಈಗ ಬರಬೇಕು, ಐಸ್ ತರಬೇಕು. ಏನಾದ್ರು ನಮ್ಮ ಹತ್ರ ಏನಾದ್ರು ಕಂಟೈನರ್ ಇದೆಯಾ? ಏನಿಲ್ಲ, ಹೊತ್ಕೊಬರ್ಬೇಕು. ಅದಕ್ಕೆ ಅವ್ರು ಕೇಳ್ತಾರೆ, ನನಗೆ 20 kg ಐಸ್ ಕ್ಯೂಬ್ ಕೊಡಿ ಅಂತ. ಬರೋತ್ತಿ ಕರಗತ್ತಲ್ಲ, ಅವನು 20 kg ಐಸ್ ಕ್ಯೂಬನ್ನು ತಲೆ ಮೇಲೆ ಹೊತ್ಕೊಂಡು ವಿವೇಕಾನಂದಕ್ಕೆ ತಂದು ಕೊಡ್ತಾರೆ. 6 ಮೈಲಿ ನಡ್ಕೊಂಡು, 6 ಮೈಲಿ 12 ಮೈಲಿ ಬಂದ ಮೇಲೆ ಇವನು ನಿಷ್ಠೆ ನೋಡಿ ಸ್ವಾಮೀಜಿ ಹೇಳ್ತಾರೆ, ಯು ವಿಲ್ ಬಿ ಎ ಪರಮಹಂಸ. ಯು ವಿಲ್ ಬಿ ಎ ನಿನ್ನ ಸಾಯೋ ಹೊತ್ತಿಗೆ ನೀನು ಪರಮಹಂಸನಾಗಂದ್ರೇನು, ಸಮಾಧಿ ಸ್ಥಿತಿಯನ್ನು ಹೊಂದಿ, ಈ ಸೇವೆಯಿಂದ ಸಮಾಧಿ ಸ್ಥಿತಿಯನ್ನು ಹೊಂದು ನೀ ದೇಹ ಬಿಡ್ತೀನಿ, ನಾನು ಆಶೀರ್ವಾದ ಮಾಡ್ತಾಯಿದ್ದೀನಿ, ಯು ವಿಲ್ ಬಿ ಎ ಪರಮಹಂಸ ಅಂತ ಇವು ಮಾತುಗಳು ಸ್ವಾಮೀಜಿ ಮಾತಿದು. ಸ್ವಾಮೀಜಿ ಟೆಲ್ಸ್ ದಿಸ್ ಟು ಕಲ್ಯಾಣಾಂಜಿ. ದಟ್ ವಾಸ್ ಈಸ್ ಟ್ರಮೆಂಡಸ್ ಸೇವಾ. ಆಮೇಲೆ ಸನ್ಯಾಸ ಕೊಟ್ಟಾಯಿತು. ಸನ್ಯಾಸ ಕೊಟ್ಟಾದ್ಮೇಲೆ ಸ್ವಾಮೀಜಿ ಕೇಳ್ತಾರೆ, ನೋಡು, ನಾನೊಂದು 2 ಇನ್ಸಿಡೆಂಟ್ ಒಟ್ಟಿಗೆ ಸೇರಿಸ್ತೀನಿ ನಮ್ಮ ಅನುಕೂಲಕ್ಕೋಸ್ಕರ. ಕಲ್ಯಾಣಜಿನ ಕೇಳ್ತಾರೆ, ನೋಡು,
ನನ್ನ ಬೇಲೂರು ಮಠಕ್ಕೆ ಆವಾಗೆಲ್ಲ ಭಾಳ ಕಷ್ಟಪಟ್ಟಿದ್ದಲ್ಲ. ಎಷ್ಟು ಮಟ್ಟಿಗೆ ಅಂತಂದರೆ ನಮ್ಮಲ್ಲಿ ಜನರಲ್ ಸೆಕ್ರೆಟರಿ ಸ್ವಾಮಿ ಪ್ರಭಾ ಅಂದರು ಅಂತ, ನಾನು ಇದರಲ್ಲಿ ಟ್ರೈನಿಂಗ್ಸ್ ಆ್ಯಂಡ್ ಸನ್ಯಾಸ ಆದಮೇಲೆ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಅವರು ಒಂದು ಘಟನೆ ಹೇಳಿದರು. ಅವ್ರಿಗೆ ಕಾಲ್ರಾ ಬಂದಿತ್ತು, ಮಲೇರಿಯಾನೋ ಕಾಲ್ರಾನೋ ಬಂದಿತ್ತು. ಬಂದಾಗ ಅವ್ರಿಗೆ ಡಾಕ್ಟ್ರ್ ಹೇಳಿದ್ರು ಒಂದು 4-5 ದಿವಸ ಹಾಲು ಕುಡೀರಿ ಅಂತ. ನಮ್ಮ ಹತ್ರ ಹಾಲು ಇರಲಿಲ್ಲ. ಸರಿ, ಏನು ಮಾಡಿದ್ರು, ಇವನು ಅನಾರೋಗ್ಯ ಅಲ್ಲ, ಅದಕ್ಕೆ ರಾತ್ರಿ ಒಂದು 3 ದಿವಸ ಹಾಲು ಕೊಟ್ಟಿದ್ದಾರೆ ಕಿಚನಲ್ಲಿ. ಆಮೇಲೆ 4ನೇ ದಿವಸ ಬಂದು ಕಿಚನ್ ಇನ್ಚಾರ್ಜನ್ನು ಭಂಡಾರಿ ಅಂತ ಕರಿತೀವಿ. ಭಂಡಾರಿ ಬಂದು ಹೇಳಿದ್ರು, 3 ದಿವಸ ಆಯಿತು, ಸ್ವಲ್ಪ ನಡೆಯೋಕ್ಕೆ ಶಕ್ತಿ ಇದೆಯಾ? ಸಾಕು, ನಾಳೆಯಿಂದ ಹಾಲಿಗೆ ಕೇಳಬೇಡ. ಯಾಕೆ, ಜನರಲ್ ಸೆಕ್ರೆಟರಿ ಮಹಾರಾಜು ಹಾಲು ನಿನಗೆ ಬೇಕು ಅಂತ ಅವರು ಕೊಡೋದನ್ನು, ಅವ್ರು ಜನರಲ್ ಸೆಕ್ರೆಟರಿ ಮಹಾರಾಜ್ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಹೆಡ್ಡು, ಅವರು ಹಾಲನ್ನು ತ್ಯಾಗ ಮಾಡಿ ನಿಂಗೆ ಕೊಡ್ತಾಯಿದ್ದಾರೆ. ಅವ್ರು ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವರು, ನೀನು ನಾಳೆಯಿಂದ ನೆಟ್ಟಿಗೆ ಓಡಾಡು, ಹಾಲ್ಗೆ ಅವ್ರು ಕೊಡ್ತೀನಿ, ನಿನಗೆ ಜಾಸ್ತಿ ಹಾಲು ಕುಡಿಬೇಡ. ಒಬ್ಬರು ಹಾಲು ಕುಡಿಬೇಕಾದ್ರೆ ಇನ್ನೊಬ್ರು ಯಾರೋ ತ್ಯಾಗ ಮಾಡಬೇಕು, ಒಬ್ಬರಿಗೆ ಸಿಗೋದು ಹಾಲು. ಸೊ ಆ ಕಂಡೀಷನಲ್ಲಿ ನಾವು ಬೆಳೆದು ಬಂದಿದ್ದು ಬೇಲೂರು ಮಠ, ಅದು ತ್ಯಾಗ. ಯಾಕೆ ಸ್ವಾಮೀಜಿ ಹೇಳ್ತಾರೆ, ಏನು ನನಗೇನಾದ್ರು ದುಡ್ಡು ಕಡಿಮೆ ಆದರೆ ನಿಮ್ಮನ್ನೆಲ್ಲ ಅಸ್ಸಾಂ ಟೀ ಎಸ್ಟೇಟಿಗೆ ಮಾರ್ತೇನೆ, ಹೋಗ್ತೀಯಾ ಅಂತ ಕೇಳ್ತಾರೆ. ಸನ್ಯಾಸ ಏನೋ ಕೊಡ್ತೇನೆ, ಆದರೆ ನಿನ್ನನ್ನು ನಾನು ಮಾರಿಬಿಡ್ತೇನೆ. ಅವಾಗೆಲ್ಲ ಬಾಂಡೆಡ್ ಲೇಬರ್ಸ್ ಎಲ್ಲ ಇತ್ತಲ್ಲ, ಈಗ ಫಾರ್ಚುನೇಟ್ಲಿ ಅದೆಲ್ಲ ಹೊಟ್ಟೋಗಿದೆ. ಅವಾಗಿತ್ತಲ್ಲ, ಅದಕ್ಕೆ ನಾನು ನಿನ್ನ ಮಾರಿಬಿಡ್ತೇನೆ, ನಂಗೆ ಒಂದಷ್ಟು ಹಣ ಕೊಡ್ತಾರೆ, ನೀನು ಕೆಲಸ ಮಾಡು, ನಂಗೆ ಆ ಟೀ ಎಸ್ಟೇಟಿಂದ ನಂಗೊಂದು ದುಡ್ಡು ಬರುತ್ತೆ ನಿನ್ನ ಕಡೆಯಿಂದ, ಹೋಗ್ತೀಯಾ ಅಂತ. ಆಮೇಲೆ ಸನ್ಯಾಸ ಕೊಟ್ಟ ಮೇಲೆ ಇನ್ನೊಂದು ಕೇಳ್ತಾರೆ, ನನಗೇನು ಕೊಡ್ತೀವಿ, ಗುರುದಕ್ಷಿಣೆ ಏನು ಕೊಡ್ತೀವಿ? ಅಲ್ವಾ, ಗುರುದಕ್ಷಿಣೆ ಕೊಡಬೇಕು. ನಾವೆಲ್ಲ ಸನ್ಯಾಸ ಗುರುದಕ್ಷಿಣೆ ಕೊಡ್ಬೇಕು. ನಾವು ಆಶ್ರಮ ಸೇರಿಬಿಟ್ಟಿರ್ತೀವಲ್ಲ, ಅದಕ್ಕೇನು ಮಾಡ್ತಾರೆ, ಅವರೇ ಒಂದು ತಟ್ಟೆನಲ್ಲಿ ಹಣ್ಣು ಗಿಣ್ಣು ಎಲ್ಲ ಇಟ್ಟಿರ್ತಾರೆ, ಅದು ನಮ್ಗೆ ಕೊಡ್ತಾರೆ, ನಾವು ಗುರುಗಳಿಗೆ ಬುಟ್ಟಿ ಕೊಟ್ಬಿಡ್ತೀವಿ ಅಷ್ಟೇ. ಅವ್ರು ನಮಗೆ ಮೊದಲೇ ಭಿಕ್ಷೆ 24 ಗಂಟೆ ನಾವು ನಿರ್ಜಲ ಉಪವಾಸ ಮಾಡಿರ್ತೀವಿ. ಸನ್ಯಾಸಕ್ಕಿಂತ ಮುಂಚೆ ಮೋರ್ ದೆನ್ 20-30 ಅವರ್ಸ್ ಆಲ್ಮೋಸ್ಟ್ ನಿರ್ಜಲ ಮಾಡಿರ್ತೇವೆ. ಶ್ರಾದ್ದ ಆಗಿರುತ್ತೆ, ಅದಾದಮೇಲೆ ಇಡೀ ರಾತ್ರಿ ಎಚ್ಚರ ಆಗಿರಬೇಕು, ಮಾರನೇ ದಿವಸ ಸನ್ಯಾಸ ಆಗೋದು. ಸೊ ಮೋರ್ ದೆನ್ 30-35 ಅವರ್ಸ್ ನಾವು ನೀರು ಕುಡಿದಿರಲ್ಲ. ಅದಕ್ಕೆ ಮೊದಲನೇ ನಾನು ಕೊಟ್ಟಿದ್ದ ಭಿಕ್ಷೆನೇ ಗುರುಗಳೇನು ಮಾಡ್ತಾರೆ, ನಮಗೆ ಅದರಲ್ಲೇ ಒಂದು ಲೋಟ ಜ್ಯೂಸ್ ಕೊಡ್ತಾರೆ, ಭಿಕ್ಷೆ ಮುರಿಯಪ್ಪ, ಹೊಟ್ಟೆ ನೀನು ತೊಗೊಂಡಿಲ್ಲ ಅಂತ. ಆವಾಗ ಅದಕ್ಕೆ ಇವ್ರು ಕೇಳ್ತಾರೆ, ಗುರುದಕ್ಷಿಣೆ ಏನು ಕೊಡ್ತೀನಿ ನೀನು ಕಲ್ಯಾಣಾನಂದರಿಗೆ? ಆವಾಗ ಅವ್ರು ಹೇಳ್ತಾರೆ, ಸ್ವಾಮೀಜಿ ನನ್ನ ಹತ್ರ ಏನಿಲ್ಲ ಕೊಡೋಕ್ಕೆ, ಈ ದೇಹ ಮನಸ್ಸಿದೆಯಲ್ಲ ಅದು ನಿಮ್ಮ ಪಾದಕ್ಕೆ ಹಾಕ್ತೇನೆ. ಐ ವಿಲ್ ಬಿ ಎ ಸ್ಲೇವ್ ಅಟ್ ಯುವರ್ ಫೀಟ್. ನಾನು ನಿಮ್ಮ ಸೇವಕ, ದಾಸ. ಐ ವಿಲ್ ಬಿ ಎ ಸ್ಲೇವ್ ಅಟ್ ಯುವರ್ ಫೀಟ್, ಯು ಆರ್ಡರ್ ಮಿ ವಾಟ್ ಐ ವಾಂಟ್ ಟು ಡೂ. ಅವಾಗ ಸ್ವಾಮೀಜಿ ಹೇಳ್ತಾರೆ, ನೀನು ನನ್ನ ಸೇವಕ ಅಂತ ಹೇಳ್ದೆಯಲ್ಲ, ಹೋಗು ಒಂದು ಕೆಲಸ ನೋಡು. ನಾನು ಪಾಶ್ಚಾತ್ಯ ದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ಉತ್ತರ ಭಾರತದಲ್ಲಿ ನಮ್ಮಲ್ಲಿ ನಮ್ಮ ಜನ ನೋಡ್ಕೊಳ್ಳೋಕ್ಕೆ ನಮ್ಮವರಿಲ್ಲ, ನಮ್ಮ ಜನ ನೋಡ್ಕೊಳ್ಳೋಕೆ ನಮ್ಮವ್ರು ಯಾರು ಅಲ್ಲಿ. ಅದಕ್ಕೆ ನೀನು ಈ ಹರಿದ್ವಾರ ಜಾಗಕ್ಕೆ ಹೋಗು, ನಮ್ಮ ಸಾಧುಗಳು ಎಷ್ಟೋ ಜನ, 100 ಜನ ಅಲ್ಲಿ ಗುಡಿಸಲು ಕಟ್ಕೊಂಡು, ಮಠಗಳು ಕಟ್ಕೊಂಡು ಸಾಧುಗಳು ಸಾಧನೆ ಮಾಡ್ತಾಯಿದ್ದಾರೆ. ಹೂ ಆರ್ ದೇ ಟು ಸರ್ವ್ ದೆಮ್? ಯಾರಿದ್ದಾರೆ ಸೇವೆ ಮಾಡೋಕ್ಕೆ? ನೀನು ಹೋಗು, ಏನು ಮಾಡ್ತೇನೆ ನಂಗೆ ಗೊತ್ತಿಲ್ಲ, ಯು ಗೋ ಆ್ಯಂಡ್ ಸರ್ವ್. ಸರಿ, ಅವ್ರು ಹೇಳಿದ ತಕ್ಷಣ ಅವರೆಲ್ಲ ಏನು ನಮ್ಮದೇನು ಹಾಕಿದ ಬಟ್ಟೆ ಬಿಟ್ಟರೆ ಏನು ಇರ್ತಿರಲಿಲ್ಲ ಆಗಿನ ಸ್ವಾಮಿ, ನಮಗಾದ್ರೂ 4 ಸೆಟ್ ಇದೆ, ಅವ್ರದ್ದು ಏನಿಲ್ಲ. ಅದಕ್ಕೆ ಹಾಗೆ ಅವರು ಒಂದಷ್ಟು ಜನ ಯಾರೋ ಒಂದು ದುಡ್ಡು, ಸ್ವಾಮೀಜಿ ಒಂದು ಸ್ವಲ್ಪ ದುಡ್ಡು ಕೊಟ್ಟರು ಅಂದ್ಕೊಳತ್ತೆ, ಮಿನಿಮಮ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಇಟ್ಕೊಂಡು ಸೀದಾ ಹರಿದ್ವಾರಲ್ಲಿ ಕಂಕಲ್ ಅಂತೂ ಜಾಗ ಇದೆ. ಕಂಕಲ್ ಏನಕ್ಕೆ ಫೇಮಸ್ಸು ಅಂತಂದರೆ, ನಿಮಗೆ ದಕ್ಷನ ಕತೆ, ಪೌರಾಣಿಕವಾಗಿ ದಕ್ಷನ ಕತೆ ಕೇಳಿದರೆ, ದಕ್ಷ ಯಜ್ಞ ಮಾಡಿದ್ದ ಜಾಗ ಕಂಕಲ್ನಲ್ಲಿ. ಯಾವಾಗ ಯಜ್ಞ ಮಾಡ್ದ, ಅವನೇನು ಸಾಕಷ್ಟು ದೊಡ್ಡ ಯಜ್ಞ ಮಾಡ್ದ, ಅವನು ಮಗಳೇ ಸತಿ ಅಲ್ವಾ, ಸತೀನ ಮತ್ತು ಶಿವನನ್ನು ಅಳಿಯನನ್ನು ಕರೀಲಿಲ್ಲ ಅಂತ ಕತೆ. ಅವಾಗೇನು ಮಾಡ್ದ, ಅವಳ ಮಗಳು ಏನು ಮಾಡಿದ್ರು, ಸತಿ ಅಪ್ಪ ಕರೆದೇ ಇದ್ದರೆ ನಮ್ಮನೆ ತಾನೇ ಅಂತ ಬಂದು ಎಲ್ಲರ ಮುಂದೆ ಅವಮಾನ ಮಾಡಿದ ತಕ್ಷಣ ಸತಿ ಈ ದೇಹವನ್ನು ಬಿಟ್ಲು. ಈ ಆದ ಜಾಗ, ಪೌರಾಣಿಕ ಜಾಗ ಇದು ಈ ಕಂಕಲ್. ಅಲ್ಲಿ ಬಂದು ಫಸ್ಟ್ ಅವರು ಈ ನಿರ್ವಾಣಿ ಅಖಾಡಗಳೆಲ್ಲ ಅಂತೆಲ್ಲ ಇದೆ ನಮ್ಮ ಸನ್ಯಾಸ ಪರಂಪರೆಗೆ, ಒಂದಷ್ಟೆಲ್ಲ ನಿಯಮಗಳಿದೆ. ಈ ಅಖಾಡದಲ್ಲಿ ಒಂದು 2 ರೂಮ್, ತಿಂಗಳಿಗೆ ₹3 ಬಾಡಿಗೆ. ಅದು ₹3 ಯಾರು ಕೊಡ್ತಾರೆ? ರಸ್ತೆಯಲ್ಲಿ ಭಿಕ್ಷೆಗೆ ಬಿಡೋದು. ನಮಗೆ ಒಂಚೂರು ದುಡ್ಡು ಬೇಕು, ಒಂಚೂರು ಭಿಕ್ಷೆ, ಪ್ರತಿ ದಿವಸ ಊಟಕ್ಕೆ ಭಿಕ್ಷೆನೇ. ಆಮೇಲೆ ಈ ₹3 ಕಾಶು. ಸೊ ಈ 1 ತಿಂಗಳಲ್ಲಿ ಭಿಕ್ಷೆ ಬೇಡಿ ಈ 3 ತಿಂಗಳು ಬಾಡಿಗೆ ಕಟ್ಟೋದು, 2 ಕೋಣೆ. ಏನಕ್ಕೆ? ಸ್ವಾಮೀಜಿ ಹೇಳಿದ್ದಾರೆ ಸೇವೆ ಮಾಡಬೇಕು. ಏನು ಸೇವೆ ಮಾಡಬೇಕು? ನಾವೊಂದು ಆಸ್ಪತ್ರೆ ತೆಗಿತೀನಿ. ಇವ್ರಿಗೇನಾರು ಗೊತ್ತಿದೆಯಾ? ಇವ್ರಿಗೇನು ಗೊತ್ತಿಲ್ಲ. ಏನು ಮಾಡಿದ್ರು, ಆವಾಗೆಲ್ಲ ಒಂದು ಈ ವೆಸ್ಟ್ ಬೆಂಗಾಲ್ನ ಸ್ವಲ್ಪ ಹೋಮಿಯೋಪತಿ ಫೇಮಸ್ಸು. ಹಾಗಾಗಿ ಹೋಮಿಯೋಪತಿ ಸಣ್ಣ ಪುಟ್ಟ ಕೆಲವ್ರಿಗೆ ಬಂದಿರುತ್ತೆ. ನಮ್ಮ ಕೆಲವು 3-4 ಜನ ಸ್ವಾಮಿಗಳು ಇವತ್ತು ಕೂಡ ಭಾಳ ಫೇಮಸ್ಸಲ್ಲಿ. ನಮ್ಮ ಕಲ್ಕಟ್ಟಾನಲ್ಲಿ
ನಮ್ಮ ಬೇಲೂರು ಮಠದ ಒಂದು ಡಿಸ್ಪೆನ್ಸರಿ ಇದೆ, ಅಲ್ಲಿ ಸ್ವಾಮಿಗಳು ಭಾಳ ಫೇಮಸ್. ಈಗ ಅವ್ರು ಬೇರೆ ಕಡೆ ಹೋಗಿದ್ದಾರೆ. ನಾವು ಬೇಲೂರು ಮಠದಲ್ಲಿದ್ದಾಗ ನೂರಾರು ಜನ ಸ್ವಾಮಿಗಳು ನೋಡ್ಕೊಂಬರೋರು ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಳಕ್ಕೆ. ಸರಿ, ಅವ್ರೇನು ಮಾಡಿದ್ರು, ಹೋಮಿಯೋಪತಿ ಕಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಕಲ್ಕಟ್ಟಾನಲ್ಲಿ ನಮ್ಮ ಅದೃಷ್ಟಕ್ಕೆ ಯಾರೋ ಒಂದು ₹1,500 ಡೊನೇಷನ್ ಕೊಟ್ಟರು. ₹1,500 1901, ಇದು ವಿವೇಕಾನಂದ ಇದ್ದಾಗ. ಸರಿ, ಇವರೇನು ಮಾಡ್ತಾರೆ, ಕಲ್ಯಾಣಂಜಿ ಕಳಿಸ್ಕೊಡ್ತಾರೆ. ಅವ್ರು ಅವಾಗ 1901ನಲ್ಲಿ 5 ಎಕರೆ ಕೊಂಡ್ಕೊಂಡ್ರು. ಸರಿ, ಏನು ಅದೊಂದು ಕಾಡಿನ ಜಾಗ. ಈಗೇನು ಕಂಕಲ್ ಆಶ್ರಮ ಇದೆಯೋ ಆ ಕಾಡಿನ ಜಾಗ. ಇವರೇನು ಮಾಡಿದ್ರು, ಕೆಲವು 2 ಗುಡಿಸ್ಲು ಹಾಕ್ಕೊಂಡ್ರು. ಒಂದು ಇವರೇ ಹಾಕಿ ಹುಲ್ಲೆಲ್ಲ ಕಟ್ಟಿ ಒಂದು ಮರಗಳೆಲ್ಲ ಹಾಕಿ ಗುಡಿಸ್ಲು. ಇವರೊಬ್ಬರೇ ಇದ್ದಾರೆ ಸ್ವಾಮಿಗಳು. 2 ಗುಡಿಸ್ಲು ಹಾಕ್ಕೊಂಡ್ರೆ, ಒಂದು ಅವ್ರಿರೋಕ್ಕೆ, ಒಂದು ಯಾರಾದರೂ ಪೇಷಂಟ್ ಅಂತ ಯಾರು ಕರ್ಕೊಂಬಂದ್ರೆ ಮಲಗ್ಸೋಕ್ಕೆ ಒಂದು ಗುಡಿಸ್ಲು. ಸರಿ, ಊಟ ಭಿಕ್ಷೆ, ಏನಾರು ಮಾಡಬೇಕೋ ಭಿಕ್ಷೆ. ಗುಡಿಸ್ಲು ಬಿಟ್ಟರೆ ಇನ್ನೇನಿಲ್ಲ ಆ ಜಾಗದಲ್ಲಿ. ರಾತ್ರಿ ಹೊತ್ತು ಏನಾಗ್ತಾಯಿತ್ತು, ಕಾಡೆಮ್ಮೆಗಳು ಬರುವು. ಮಲಗಿದ್ರೆ ಈ 2 ಗುಡಿಸಲು ಉಡಿಸ್ಲು ಹೋಗ್ತಾರೆ. ಅದಕ್ಕೇನು ಮಾಡಬೇಕು, ರಾತ್ರಿ ಗುಡಿಸ್ಲು ಪಕ್ಕ ಕೂತಿರ್ಬೇಕು. ಇರೋದೇ ಪೊಸಿಷನ್ ಇದೆ. ಅವ್ರೇನು ಮಾಡಬೇಕು, ಎಲ್ಲ ಹತ್ತಿರ ಬಂತು ಅಂತಂದರೆ ಒಂದು ಡ್ರಮ್ ಇಟ್ಕೊಂಡಿರೋರು ಸ್ವಾಮಿಗಳು. ಇದೆಲ್ಲ ಭಾವಿಸಿ ನಮ್ಮ ಮಠ ಅಂತಂದೆಲ್ಲ ಹಾಕಿ ಒಬ್ಬರು ಸ್ವಾಮಿಗಳು ಮಾಡ್ತಿರೋದು. ಜೋರಾಗಿ ಡ್ರಮ್ ಬೀಟ್ ಮಾಡಬೇಕು, ಎಮ್ಮೆಗಳೆಲ್ಲ ಹೋಗ್ತವೆ, ಕಾಡೆಮ್ಮೆಗಳು. ಮತ್ತು ಕೂತಿರ್ಬೇಕು. ಮತ್ತೆ ಬಂದರೆ ಮತ್ತೆ ಡ್ರಮ್ ಬೀಟ್ ಮಾಡಬೇಕು. ಅದು ರಾತ್ರಿ ಹೊತ್ತು ಹಿಂಗೆ. ಬೆಳಗ್ಗೆ ಹೊತ್ತು ಏನು ಮಾಡ್ತಾಯಿದ್ರು ಇವರು, ಇದೆಲ್ಲ ಇಷ್ಟು ಕೆಲಸ ಮಾಡೋತ್ತಿಗೆ ಇನ್ನೊಬ್ಬರು ಸ್ವಾಮಿಗಳಿದ್ರು, ಸ್ವಾಮಿ ನಿಶ್ಚಯಾನಂದರು ಅಂತ. ಇವರು ಕೂಡ ವಿವೇಕಾನಂದ ಡಿಸೈಪಲ್. ಇವರು ವಾಸ್ ಎ ಸೋಲ್ಜರ್ ಇನ್ ಬ್ರಿಟಿಷ್ ಆರ್ಮಿ. ಅವರು ಯಾವಾಗ ಈ ವಾಸ್ ಇನ್ ಸ್ಟೇಷನ್ ಅಟ್ ಚೆನ್ನೈಯಲ್ಲಿ ಈ ವಾಸ್ ಇನ್ ಸರ್ವೀಸ್, ಬ್ರಿಟಿಷ್ ಆರ್ಮಿ ಸರ್ವೀಸ್ ಆಗಿ ರೆಕ್ರೂಟ್ ಆಗಿ ಚೆನ್ನೈಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆವಾಗ ಅವ್ರಿಗೊಂದು ಸುದ್ದಿ ಬರ್ತೇನು, ವಿವೇಕಾನಂದರು ವೆಸ್ಟಿಂದ ಬಂದಿದ್ದಾರಂತೆ, ಚೆನ್ನೈಗೆ ಬರ್ತಾ ಇದ್ದಾರೆ. ಅವಾಗ ಚೆನ್ನೈಲಿ ವಾತಾವರಣ ಹೆಂಗಿತ್ತು ಗೊತ್ತಾ, ಪ್ರತಿಯೊಂದು ಮನೆ ಚೆನ್ನೈನಲ್ಲಿ ವಿವೇಕಾನಂದರು ವೆಸ್ಟಿಂದ ವಾಪಸ್ ಬಂದು 5 ಲೆಕ್ಚರ್ಸ್ ಬಂದದ್ದು. ಫ್ಯೂಚರ್ ಆಫ್ ಇಂಡಿಯಾ, ದ ಪ್ಲ್ಯಾನ್ ಆಫ್ ಕ್ಯಾಂಪೇನ್, ಆ ಥರ ಮುಖ್ಯವಾದ 5 ಭಾಷಣ ಮಾಡಿದ್ರು ಚೆನ್ನೈಯಲ್ಲಿ. ವೆರಿ ಇಂಪಾರ್ಟೆಂಟ್ ಲೆಕ್ಚರ್ಸ್ ಸ್ವಾಮೀಜಿದು. ಆ ಲೆಕ್ಚರ್ಸ್ ಮಾಡೋಕ್ಕೆ ಹಿ ಕೇಮ್ ಫ್ರಮ್ ಕೆಳಗಡೆ ಸಿಲೋ, ರಾಮೇಶ್ವರಂ, ಮಾನ್ಮಧುರ ಇದೆಲ್ಲ ಚೆನ್ನೈ ಎಂಟ್ರಾಗ್ತಾರೆ. ಆವಾಗ ಪ್ರತಿಯೊಂದು ಮನೆಯೂ ಸ್ವಾಮೀಜಿನ ಆಹ್ವಾನ ಮಾಡೋಕ್ಕೆ, ಪ್ರತಿಯೊಂದು ಮನೆ, ನಾಟ್ ಲಿವಿಂಗ್ ಎ ಸಿಂಗಲ್ ಹೌಸ್ ಇನ್ ಚೆನ್ನೈ, ಪ್ರತಿಯೊಂದು ಮನೆಯೂ ತಮ್ಮ ಮನೆ ಮುಂದೆ ಈ ಹಣತೆ ದೀಪಗಳನ್ನೆಲ್ಲ ಹಚ್ಚಿಟ್ಟಿದ್ರು ಟು ವೆಲ್ಕಮ್ ಸ್ವಾಮಿ ವಿವೇಕಾನಂದ. ಇವರು ಚೆನ್ನೈಯಲ್ಲಿ ಬೀಟ್ ಮಾಡ್ತಾ ಇರ್ತಾರೆ, ಏನು ಇಷ್ಟೊಂದು ಬೆಳಕು, ಇಡೀ ಚೆನ್ನೈ ಬೆಳಕಲ್ಲ. ಬೆಳಗ್ಗೆ 3 ಗಂಟೆವರೆಗೂ ಓಡಾಡ್ತಿರ್ತಾರೆ ಆ ಬೆಳಕನ್ನು ನೋಡ್ಕೊಂಡ್ರೆ. ಎಲ್ಲರ ಮನೇಲೂ ದೀಪ. ಇಟ್ ವಾಸ್ ಲೈಕ್ ಎ ದೀಪಾವಳಿ. ವಿವೇಕಾನಂದರದ್ದು ರಿಟರ್ನ್ ಫ್ರಮ್ ವೆಸ್ಟ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಇದೆ. ಇಂಡಿಯನ್ ನ್ಯೂಸ್ ಪೇಪರ್ also ಪಬ್ಲಿಷ್ ಆಗಿದೆ, 2 ವಾಲ್ಯೂಮ್ಸ್, ಹೌ ಸ್ವಾಮೀಜಿ ವಾಸ್ ಇನ್ವೈಟೆಡ್ ಟು ಇಂಡಿಯಾ ಅಂತ. ಎಲ್ಲ ಇವ್ರು ಖುಷಿಯಾಗುತ್ತೆ. ಆಮೇಲೆ ಕೇಳ್ತಾರೆ, ಏನು ಇಷ್ಟೊಂದು ದೀಪ ಬೆಳಗ್ಗೆ ಖುಷಿಯಾಗಿ 3 ಗಂಟೆವರೆಗೆ ಓಡಾಡ್ತಾ ಇರ್ತಾರೆ. ನಿಶ್ಚಯ ಅಂದರು, ಆ ಗನ್ನಿರ್ತಿ ಕೆಳಗಡೆ ಅವ್ರ ಹಿಂದೆ. ಆಮೇಲೆ ಕೇಳ್ತಾರೆ, ಏನು ವಿವೇಕಾನಂದರು ಬರ್ತಾ ಇದ್ದಾರೆ, ಎಲ್ಲಿ? ಐಸ್ ಹೌಸ್. ಇವಾಗ ಸ್ವಾಮಿ ವಿವೇಕಾನಂದ ಈಲಮ್ ಅಂತ ಕರೀತಾರೆ, ಐಸ್ ಹೌಸಲ್ಲಿ. ಸರಿ, ಇವ್ರು ಹೋಗ್ತಾರೆ ನಿಶ್ಚಯ ಅಂದರು. ಹೋಗಿ ಬೆಳಗ್ಗೆ 10 ಗಂಟೆಗೆ ಕ್ಯೂನಲ್ಲಿ ನಿಂತ್ಕೊಳ್ತಾರೆ. ಯಾರು ನೋಡಲಿಕ್ಕೆ? ವಿವೇಕಾನಂದನ ನೋಡೋಕ್ಕೆ. ತಿರುಪತಿ ದರ್ಶನ ಅಲ್ಲ, ವಿವೇಕಾನಂದನ ನೋಡಲಿಕ್ಕೆ. ಬೆಳಗ್ಗೆ 10 ಗಂಟೆಗೆ ಹೋಗಿ ನಿಂತ್ಕೊಂಡ್ಮೇಲೆ ಇವರು ರೌಂಡ್ ಬರೋ ಹೊತ್ತಿಗೆ ಸಾಯಂಕಾಲ 5 ಗಂಟೆ ಆಗುತ್ತೆ. ಬೈ ಈವ್ನಿಂಗ್ 5 o'clock ವಿವೇಕಾನಂದರ ದರ್ಶನ ಸಿಗುತ್ತೆ. ಆವಾಗ ಒನ್ಸ್ ಈ ಸಿ ಸ್ವಾಮೀಜಿ ಮೆಸ್ಮರೈಸ್ಡ್. ಸ್ವಾಮೀಜಿ ಇವ್ನು ನೋಡ್ತಾರೆ, ಇವರು ಸ್ವಾಮೀಜಿನ ನೋಡ್ತಾರೆ. ಆಮೇಲೆ ಇವ್ರು ಕೇಳ್ತಾರೆ, ನಿಶ್ಚಯ ಅಂದರು, ಸ್ವಾಮೀಜಿ ಏನು ಹೇಳಿದ್ರು ನಿಮಗೆ? ಅವ್ರು ಯಾವತ್ತೂ ಸ್ವಾಮೀಜಿನ ನೋಡಿದ ಮೇಲೆ ಏನಾಯಿತು ಅಂತ ಹೇಳಲಿಲ್ಲ. ಅವ್ರೇನು ಮಾಡಿದ್ರು, ಸ್ವಾಮೀಜಿ ನೋಡಿದ ತಕ್ಷಣ ತಮ್ಮ ಆರ್ಮಿ ಡ್ರೆಸ್ಸು, ಗನ್ನು ಎಲ್ಲ ಇಟ್ಟುಬಿಟ್ಟು, ಸ್ವಾಮೀಜಿ ಐ ವಾಂಟ್ ಟು ಫಾಲೋ ಯು, ಸ್ವಾಮೀಜಿ ಅಂತ ಬೇಲ್ಮಠಕ್ಕೆ ಹೋಗಿ. ಇಮಿಡಿಯೇಟ್ಲಿ ಜಾಯಿನ್ ರಾಮಕೃಷ್ಣ ಮಿಷನ್ ಆ್ಯಸ್ ಎ ಸ್ವಾಮಿ. ಅವ್ರಿಗೆ ಬೆಂಗಾಲ್ ಬರ್ತಲ್ಲ, ಹಿಂದಿ ಮತ್ತು ಇಂಗ್ಲೀಷ್. ಇವರು ಕಂಕಲ್ ಏರಿಯಾಗೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ, ವಿವೇಕಾನಂದ ಡಿಸೈಪಲ್ ನಮ್ಮ ಇನ್ನೊಬ್ಬರು ಕಲ್ಯಾಣ ಅಂದರು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಒಂದು ಏನೋ ಕೆಲಸ ಮಾಡಲಿಕ್ಕೆ ವಿವೇಕಾನಂದ ಕಳಿಸ್ಕೊಟ್ಟಿದ್ದಾರೆ. ಸರಿ, ಅವರು ಬಂದು ನಿಶ್ಚಯಾನಂದ್ರ ಕಲ್ಯಾಣಾನಂದ ಜೊತೆ ಬಂದು ಸೇರ್ಕೊಳ್ತಾರೆ. ಸೇರ್ಕೊಂಡ್ಮೇಲೆ ಅವರು ನಿಶ್ಚಯಾನಂದರು ಏನು ಮಾಡ್ತಾಯಿದ್ರು ಗೊತ್ತಾ? ನಿಶ್ಚಯಾನಂದರು ಪ್ರತಿ ದಿವಸ ಋಷಿಕೇಶು 24-27 ಮೈಲಿ ಮತ್ತು ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. ಸ್ವಾಮೀಜಿ ಏನು ಹೇಳಿದ್ದು, ಯಾರ್ಯಾರು ಸಾಧುಗಳು ಅಲ್ಲಿ ನಿರಾಶ್ರಿತರಾಗಿ ಆಶ್ರಯ ಇಲ್ಲದೆ ಶುಶ್ರೂಷೆ ಇಲ್ಲದೆ ಬಿದ್ದಿರ್ತಾರೋ ಅವ್ರನ್ನ ನೀವು ಸೇವೆ ಮಾಡಬೇಕು. ಇವರೇನು ಮಾಡೋರು, 26-27 ಕಿಲೋಮೀಟ್ರ್ ಋಷಿಕೇಶ್ವರೆಗೂ ನಿಶ್ಚಯ ಅಂದು ನಡ್ಕೊಂಡು ಹೋಗೋದು. ಆರ್ಮಿಯಲ್ಲಿ ಅವ್ರಿಗೆ ಅಭ್ಯಾಸ ನಡೆಯೋದು. 26 ಕಿಲೋಮೀಟ್ರ್ ನಡ್ಕೊಂಬರೋದು, 50 ದಿನಕ್ಕೆ 50 ಕಿಲೋಮೀಟ್ರ್. ಏನೋ ಯಾರಾದರೂ ರಸ್ತೆ ಪಕ್ಕ ಬಿದ್ದಿದ್ದರೆ ಹೆಗಲ ಮೇಲೆ ಹೊತ್ಕೊಂಬರೋರು.
ಸ್ಟ್ರೆಚರ್ ಇಲ್ಲ, ಆ್ಯಂಬ್ಯುಲೆನ್ಸ್ ಇಲ್ಲ, ಏನಿದೆ? ಹಿ ವಾಸ್ ವೆರಿ ಸ್ಟ್ರಾಂಗ್ ಮ್ಯಾನ್. ಹೆಗಲ ಮೇಲೆ ಹೊತ್ಕೊಂಡು ಬಂದು ಇವರು ಕಟ್ಟಿದಂಥ 2 ಗುಡಿಸಲು, ಒಂದು ಇವ್ರು ಇಬ್ಬರು ಇರ್ತಾರೆ, ಇನ್ನೊಂದು ಗುಡಿಸಲಲ್ಲಿ ಅವರು ಯಾರು ಇರ್ತಾರೋ ಅವ್ರನ್ನೆಲ್ಲ ಮಲಗಿಸೋದು. ಯಾರಾದರೂ ಏನು ಅವನು ಬಟ್ಟೆ ಎಲ್ಲ ಗಲೀಜಾಗಿದ್ದರೆ ಇವರು ಬಟ್ಟೆ ಬೇಕಲ್ಲ, ಹೋಗಿ ಭಿಕ್ಷೆಗೆ ಹೋಗೋದು, ನಮಗೊಂದು 4 ಬಟ್ಟೆ ಕೊಡಿ. ಆಮೇಲೆ ಬಂದು ಇವನಿಗೊಂದು ಹೊಸ ಬಟ್ಟೆ ಕೊಡ ಹಾಕೋದು. ಆ ಬಟ್ಟೆನೆಲ್ಲ ತೆಗೆದು ಅವನಿಗೆ ಅಡುಗೆ ಮಾಡಬೇಕಾ, ಇವರು ತರಕಾರಿ ಅಡಿಕೆ ಬೇಳೆ ಭಿಕ್ಷೆ ಬಿಡಬೇಕು, ಅವನಿಗೇನೋ ಹಾಲು ಕೊಡಬೇಕಾ ಭಿಕ್ಷೆ ಬಿಡಬೇಕು, ಅವನಿಗೇನೋ ಮೆಡಿಸಿನ್ ಕೊಡಬೇಕಾ ಭಿಕ್ಷೆ ಬಿಡಬೇಕು. ಇವರಿಬ್ಬರು ಏನು ಮಾಡಬೇಕು, ಎಷ್ಟು ಜನ ಪೇಷಂಟ್ಸ್ ಬಂದರೂ ಕೂಡ ಅವ್ರನ್ನೆಲ್ಲ ಇಟ್ಕೊಂಡು ಇವರೇ ಬಟ್ಟೆ ಒಗೆಯೋದು, ಇವರೇ ಅಡುಗೆ ಮಾಡೋದು, ಇವರೇ ಭಿಕ್ಷೆ ಬಿಡೋದು, ಇವರೇ ಕ್ಯಾಂಪಸ್ ಕ್ಲೀನ್ ಮಾಡೋದು, ಇವರೇ ಕೆಲವ್ರಿಗೆಲ್ಲ ಎಂಥ ಅವಸ್ಥೆ ಆಗ್ತಿತ್ತು ಅಂದರೆ, ಅವರು ಬಾತ್ರೂಮ್ ಪ್ಯಾನ್ ಎಲ್ಲ ಇರಲಿಲ್ಲ ಆವಾಗ. ಯಾರು ಪ್ಯಾನ್ ಕೊಡ್ತಾರೆ ನಮಗೆ? ಬಟ್ಟೆನಲ್ಲೇ 1-2 ಆಗಿಬಿಡ್ತಿತ್ತು. ಇವರು ಪೂರ್ತಿ ತಾಯಿ ಥರ ಮಗು ಗಲೀಜು ಮಾಡಿದ್ದನ್ನು ಒರೆಸಿ, ಯಾಕೆ? ಸ್ವಾಮೀಜಿ ಹೇಳಿದ್ದಾರೆ, ವಿವೇಕಾನಂದರು ನನಗೆ ಸೇವೆ ಮಾಡು, ಮಾನವನ ಸೇವೆ ಅಂತ ಹೇಳಿ ಕಳಿಸಿದ್ದು. ನಮ್ಮ ಜನ ನೋಡ್ಕೊಳ್ಳೋಕೆ ನಮ್ಗೆ ಯಾರೂ ಇಲ್ಲ. ಇವರೇ ತೊಳೆಯೋದು, ಬಟ್ಟೆ ಮಾಡೋದು, ಏನೇನು ಕೆಲಸ ಇದೆಯೋ, ಡಾಕ್ಟ್ರು ಇವರೇ, ನರ್ಸು ಇವರೇ, ಡೈಟಿಷಿಯನ್ನು ಇವರೇ, ಸರ್ವೆಂಟು ಇವರೇ, ಪ್ಯಾನ್ ಕ್ಲೀನರು ಇವರೇ, ಭಿಕ್ಷೆ ಬೇಡಕ್ಕೂ ಇವರೇ, ಎಲ್ಲ ಇವರಿಬ್ಬರೇ. ಪ್ರತಿಯೊಂದು ಕೂಡ ಅಲ್ಲಿ ಏನಾದ್ರು ಮಾಡಬೇಕು ಅಂತಂದರೆ ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಆನ್ ದೀಸ್ 2 ಸ್ವಾಮೀಸ್ ಓನ್ಲಿ ಎಲ್ಲ. ಆಮೇಲೆ ಆ ಗುಡಿಸಲಲ್ಲಿ ಏನಾದರೂ ಇವ್ರಿಬ್ರು ಇಷ್ಟೆಲ್ಲ ಕಷ್ಟಪಟ್ಟು ಏನಾದ್ರು ಒಳ್ಳೆ ದಷ್ಟಪುಷ್ಟವಾದ ಆಹಾರನ, ಆಯ್ತಪ್ಪ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರು, ಒಂಚೂರು ಪ್ರೋಟೀನ್ ಪೌಡ್ರ್ ತೊಗೊಳ್ಳಿ ಅಥವಾ ಮಿಲ್ಕ್ ಪೌಡ್ರ್ ಕೊಡಿ, ಏನಿದೆ? ಇವ್ರಿಗೆ ಅಲ್ಲಿ ಅಖಾಡಗಳಲ್ಲಿ ಭಿಕ್ಷೆನಲ್ಲಿ 1-2 ರೊಟ್ಟಿ, ಒಂಚೂರು ದಾಲು ಪಲ್ಯ ಏನು ಸಿಗುತ್ತೋ ಆ ಭಿಕ್ಷೆ ಮೇಲೆ 1 ಹೊತ್ತೋ 2 ಹೊತ್ತೋ ಏನು ಭಿಕ್ಷೆ ಸಿಗುತ್ತೋ ಅದನ್ನು ತೊಗೊಂಡು 24 ಗಂಟೆ. ಆಮೇಲೆ ಸ್ವಾಮೀಜಿ ಇನ್ನೊಂದು ಹೇಳಿರ್ತಾರೆ, ಏನು? ಯುವರ್ ಮೆಡಿಟೇಷನ್ ಆ್ಯಂಡ್ ಸರ್ವಿಸ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಯುವರ್ ಮೆಡಿಟೇಷನ್ ಆ್ಯಂಡ್ ಸರ್ವಿಸ್ ಶುಡ್ ಗೋ ಇನ್ ಹ್ಯಾಂಡ್. ನಿನ್ನ ಧ್ಯಾನ, ಜಪ, ಪೂಜೆ ಅಂತ ಏನಿದೆಯೋ ಮತ್ತು ಸೇವೆ ಎಂದು ಜೊತೆಗೆ ಹೋಗಬೇಕು. ಇವತ್ತು ನೀವು ಹೋಗಿದ್ದು, ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಒಂದು ಟೆಂಪಲ್ ಕೊಟ್ಟಿದ್ದಾರೆ. ಆಸ್ಪತ್ರೆ ಎಂಟ್ರ್ ಆದ ತಕ್ಷಣ ನಿಮ್ಗೆ ಆಸ್ಪತ್ರೆ ಸಿಗುತ್ತೆ, ಸ್ವಲ್ಪ ಬಳಗಡೆ ಹೋದರೆ ಅದು ಟೆಂಪಲ್ ಇದೆ ಅಲ್ಲಿ. ಆಮೇಲೆ ಬಂದಿದ್ದು ಟೆಂಪಲ್ ಎಲ್ಲ ಬಂದು, ಇಮೇಜ್ ಬಂದು 1975 ಆಯಿತು ಮೂರ್ತಿ ಕೂರಿಸೋತ್ತಿಗೆ. ಅದಕ್ಕೆ ಅವರು ಇವರಿಬ್ಬರು ಪ್ರಾರಂಭ ಮಾಡಿದ್ದು ಭಿಕ್ಷೆನಲ್ಲೇ, ನಡೆಸ್ತಾ ಇದ್ದಿತ್ತು ಭಿಕ್ಷೆನಲ್ಲೇ, ಮತ್ತು ಎವ್ರಿಥಿಂಗ್ ಶುಶ್ರೂಷೆ ಮಾಡೋದು. ಆಮೇಲೆ ಮುಂದೆ ಸಾಕಷ್ಟಾಗಿ ಒಂದಷ್ಟೆಲ್ಲ ಕಂಟಾಗಿ 1-2 ಬಿಲ್ಡಿಂಗ್ ಕಟ್ಟಿ ಎಲ್ಲ ಮಾಡಿಕೊಂಡು ಮುಂದೆ ಹೋದ ಮೇಲೂ ಕೂಡ ಆಮೇಲೆ ಬೇಲೂರು ಮಠ 1-2 ಬ್ರಹ್ಮಚಾರಿನ ಕಳಿಸ್ತಾರೆ ಅವರು. ಅದಕ್ಕೆ ಕಲ್ಯಾಣಾನಂದ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಏನು, ಯಾರಾದರೂ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಏನು ಅಂತಂದರೆ, ನೀನು ಕೋಣೆಯಿಂದ ಹೊರಗಡೆ ಬರಬೇಕಾದ್ರೆ ನಿನ್ನ ಮುಖ ಕನ್ನಡಿಯಲ್ಲಿ ನೋಡ್ಕೊ ಅಂತಾರೆ ಸ್ವಾಮೀಜಿ. ಕನ್ನಡಲ್ಲಿ ನೋಡಿಕೊಂಡು ಸಪ್ಪೆ ಮೊರೆ ಆಗಿದ್ದರೆ ನೀನು ರೂಮಿಂದ ಹೊರಗೆ ಬರಬೇಡ. ಡೋಂಟ್ ಶೋ ಯುವರ್ ಬ್ಯಾಡ್ ಫೇಸ್ ಟು ದ ಸೊಸೈಟಿ. ಪ್ರತಿಯೊಬ್ಬರಿಗೂ ತಮ್ಮ ದುಃಖ, ನಿರಾಶೆ ಎಲ್ಲ ಇರ್ತದಲ್ಲ, ನಿನ್ನ ಹಸನ್ಮುಖಿ ಆದರೆ ಹೊರಗಡೆ ಬಾ ಅಂತ ಸ್ವಾಮೀಜಿದು ಒಂದು ಸೇಯಿಂಗ್ ಇದೆ. ಅದು ಇಂಗ್ಲೀಷ್ನಲ್ಲೇ ಕನ್ನಡ ಕೇಳಿದ್ರು. ಹಾಗೆ ಕಲ್ಯಾಣಾನಂದಜಿ ಈ ಬ್ರಹ್ಮಚಾರಿಗಳ ಆಸ್ಪತ್ರೆಗೆ ಹೋಗಿ ಆವಾಗ 1-2 ಬಿಲ್ಡಿಂಗ್ ಆಗಿ ಸ್ವಲ್ಪ ಇನ್ಪೇಷೆಂಟ್ಸ್ ಇಟ್ಕೊಂಡು ಡಾಕ್ಟರ್ಸ್ ಸರ್ವಿಸ್ ಮೇಲೆಲ್ಲ ತೊಗೊಂಡ ಮೇಲೆ ಕೆಲವು ಬ್ರಹ್ಮಚಾರಿಗಳು ಬಂದು ಸೇವೆ ಮಾಡಿ ಸಹಾಯ ಬಂದರು. ಅವ್ರ ಆಸ್ಪತ್ರೆಗೆ ಹೋಗ್ತಾ ಇರ್ಬೇಕಾರೆ ಇವರು ಕಲ್ಯಾಣಾನಂದಜಿ ಅವ್ರ ಮುಖಗಳನ್ನೆಲ್ಲ ನೋಡೋರು. ಯಾರಾದರೂ ಸೊಪ್ಪೆ ಮರೆ ಹಾಕ್ಕೊಂಡಿದ್ರು ಅವ್ನು ಕರೆಯೋರು, ಕರೆದು ಹೇಳೋರು, ಮೊದಲೇ ಇದು ಆಸ್ಪತ್ರೆಗೆ ಯಾರು ಬರ್ತಾರೆ? ಆರೋಗ್ಯವಂತರು ಯಾರಾದರೂ ಬರ್ತಾರಾ? ಅನಾರೋಗ್ಯವಂತರೇ ಬರೋದು. ಮೊದಲೇ ಅವ್ರಿಗೆ ಅನಾರೋಗ್ಯದ ಕಷ್ಟ, ದುಃಖ, ಪೇಯ್ನು. ಸೊ ಡೋಂಟ್ ಆ್ಯಡ್ ದೇರ್ ಪೇಯ್ನ್, ಡೋಂಟ್ ಆ್ಯಡ್ ಯುವರ್ ಪೇಯ್ನ್ ಟು ದೇರ್ ಪೇಯ್ನ್. ಅದಕ್ಕೆ ಮೊದಲು ಹೋಗು, ಮುಖ ತೊಳ್ಕೊ, ಖುಷಿಯಾಗಿ ಹೋಗಿ. ನೀನೇನು ಬಂದಂಥ ಪ್ರತಿ ಪೇಷಂಟ್ಗೂ ನೀನು ಆತ್ಮವಿಶ್ವಾಸಕ್ಕೆ ಸ್ವಾಮೀಜಿ ನಂಗೆ ಸೇವೆ ಮಾಡೋಕ್ಕೆ ಕಳಿಸಿರೋದು. ಸೊ ಅದಕ್ಕೆ ಗೋಯಿಂಗ್ ಟು ಸೇವಾ, ಯು ಆರ್ ಸರ್ವಿಂಗ್ ದ ಶಿವ. ಟು ಸರ್ವ್ ಶಿವ. ಪೂಜೆ ಮಾಡ್ಬೇಕಾದ್ರೆ ಅವರು ಕಲ್ಯಾಣಾನಂದ ಹೇಳೋರು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವೇನು ಮಾಡ್ತೀವಿ, ನಮ್ಮ ಗುರುಗಳು ರಂಗನಾಥ ಅಂಜಮಾರಿ ಮಾತನ್ನು ಹೇಳೋರು, ಕಲ್ಯಾಣಾನಂದಿಂದ ಹೇಳಿ ಯಾವಾಗಲೂ ಹೇಳೋರು, ದೇವಸ್ಥಾನಕ್ಕೆ ಏನು ಮಾಡ್ಬಿಡ್ತೀರಾ, ಹೂವು ತೊಗೊಂಡೋಗ್ತೀರಾ, ಮಾಲೆ ತೊಗೊಂಡೋಗ್ತೀರಾ, ನೈವೇದ್ಯಕ್ಕೆ ಸ್ವೀಟ್ ತೊಗೊಂಡೋಗ್ತೀರಾ, ಹಣ್ಣು ತೊಗೊಂಡೋಗ್ತೀರಾ. ಆಸ್ಪತ್ರೆಗೆ ಏನು ತೊಗೊಂಡೋಗ್ತೀರಾ? ಪ್ಯಾರಾಸಿಟಮಾಲ್ ತೊಗೊಂಡೋಗ್ತೀರಾ, IV ಡ್ರಿಪ್ಸ್ ತೊಗೊಂಡೋಗ್ತೀರಾ. ಇಟ್ ಈಸ್ ಆಲ್ಸೋ ಎ ಪೂಜಾ ಡೂಯಿಂಗ್ ಟು ಎ ಲಿವಿಂಗ್ ಗಾಡ್ ಹೂ ಇಸ್ ಲಿವಿಂಗ್ ಇನ್ ದ ಫಾರ್ಮ್ ಆಫ್ ಎ ಮ್ಯಾನ್. ಅದರಿಂದ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ ಕಲ್ಯಾಣಾನಂದಜಿ. ಯಾಕೆ? ಸ್ವಾಮೀಜಿ ನನಗೆ ಹಂಗೆ he was so steadfast in doing this. ಅದಕ್ಕೆ
ಈ ಥರ ಎಲ್ಲ ಇವರು ಇಷ್ಟೊಂದು ಕೆಲಸ ಮಾಡೋದು ಏನು, ಬಟ್ಟೆ ಒಗೆದು, ಎಸ್ಪೆಷಲಿ ಸ್ವಾಮಿಗಳು ಎಸ್ಕ್ರೀಟಾನೆಲ್ಲ ತೊಳೆಯೋದು ಅನ್ನಬೇಕಾರೆ ಈ ಸಂಪ್ರದಾಯ ಜಾಗಗಳಲ್ಲಿ ಏನು ಅನ್ಕೊಳ್ತಾರೆ, ಸ್ವಾಮಿಗಳೆಲ್ಲ ಮೈಲಿಗೆ ಹೊಟ್ಟೋಯ್ತಲ್ಲ, ಮಡಿಯಲ್ಲಿ ಇಲ್ಲೆಲ್ಲ ಹೊಟ್ಟೋಯ್ತಲ್ಲ, ಮೈಲಿಗೆ ಆಯ್ತಲ್ಲ. ಆವಾಗ ಆ ಕಡೆ ಕೈಲಾಸಾಶ್ರಮ ಇದರಲ್ಲಿ ಋಷಿಕೇಶ್ನಲ್ಲಿ ಕೈಲಾಸಾಶ್ರಮ ಸ್ವಾಮಿ ಧನರಾಜಗಿರಿ ಅಂತ ಅವರ ಮಂಡಲೇಶ್ವರ, ಕೈಲಾಸಾಶ್ರಮ ಮಂಡಲೇಶ್ವರ, ಅವರು ಹರಿದ್ವಾರಕ್ಕೆ ಬಂದಾಗ ಇವರಿಬ್ಬರು ಸ್ವಾಮಿಗಳಿಗೆ ಕಲ್ಯಾಣ ಅಂದರು ನಿಶ್ಚಯ ಅಂದ್ರೆ ಅಲ್ಲಿ ಏನು ಹೆಸರು ಬಂದಿತ್ತು ಕೊಟ್ಟಿದ್ರು ಅಂದರೆ ಆ ಸ್ವಾಮಿಗಳು ಭಂಗಿ ಸಾಧು ಅಂತ. ಭಂಗಿ ಸ್ವಾಮಿಗಳು ಅಸ್ಪೃಶ್ಯರು ಅಂತ ಅರ್ಥ ಕನ್ನಡದಲ್ಲಿ. ಭಂಗಿ ಅಂತಂದರೆ ಅಸ್ಪೃಶ್ಯರು ಅಂತ. ಯಾಕೆ ಅಸ್ಪೃಶ್ಯರು? ಸ್ವಾಮಿಗಳೆಲ್ಲ ಈ ಥರ ಬಟ್ಟೆ ಬೇರೆಯವ್ರದ್ದು ಪೇಷಂಟ್ಸು ಎಕ್ಸ್ಕ್ರೀಟ ಎಲ್ಲ ತೊಳಿಬೋದಾ? ತಪ್ಪಲ್ವಾ? ನೀವು ಮಾಡ್ತೀರ ತಪ್ಪು. ಮಡಿಯೇ ಇಲ್ಲ ಈ ಸ್ವಾಮಿಗಳ ಹತ್ರ, ಪೂಜೆ ಹೆಂಗೆ ಮಾಡ್ತೀರಾ ನೀವು? ಅದರಿಂದ ಏನು ಇವರಿಬ್ಬರಿಗೆ ಅವರು ಟೈಟಲ್ ಕೊಟ್ಬಿಟ್ಟಿದ್ರು ಅಲ್ಲಿ ಬೇರೆ ಸ್ವಾಮಿಗಳು, ಇವರು ಭಂಗಿ ಸಾಧುಗಳು ಅಂತ, ಅಸ್ಪೃಶ್ಯರು ಅಂತ. ಹಾಗಾಗಿ ನಮ್ಗೆ ಯಾವುದೂ ಇನ್ವಿಟೇಷನ್ನೇ ಇರಲಿಲ್ಲ. ಈಗ ಒಂದು ಆಶ್ರಮ, ಒಂದು ಮಠಗಳೇನೋ ಒಂದು ಫಂಕ್ಷನ್ ಆಯಿತು, ಫಂಕ್ಷನ್ ಆದಾಗ ಏನಾಗುತ್ತೆ, ಏನೋ ಒಂದು ಸ್ವಾಮಿಗಳಿಗೆ ಒಂದು ಭಂಡಾರ ಅಂತ ಮಾಡ್ತಾರೆ, ಈಗಲೂ ನಡೆಯುತ್ತದೆ, ಆಗಲೂ ನಡೀತಿತ್ತು. ಆವಾಗ ಎಲ್ಲ ಮುಖ್ಯವಾದ ಸ್ವಾಮಿಗಳನ್ನೆಲ್ಲ ಇನ್ವೈಟ್ ಮಾಡ್ತಾರೆ. ರಾಮಕೃಷ್ಣ ಮಠದ ಸ್ವಾಮಿ ಮಿಷನ್ ಸ್ವಾಮಿಗಳಾದ ನಿಶ್ಚಯಾಂದ್ರ ಕಲ್ಯಾಣ ಇನ್ವಿಟೇಷನ್. ಯಾಕೆ? ಭಂಗಿ ಸಾಧುಗಳು. ಅದು ಈಗ ಧನರಾಜಗಿರಿ ಅವ್ರ ಮಂಡಲೇಶ್ವರ ಕೈಲಾಸಾಶ್ರಮ ಹರಿದ್ವಾರಕ್ಕೆ ಬಂದಿದ್ದು. ಬಂದಾಗ ಅವ್ರಿಗೆ ವಿಚಾರ ಗೊತ್ತಿತ್ತು, ವಿವೇಕಾನಂದರದ್ದು 2 ಡಿಸೈಪಲ್ಸು ಏನೋ ಭಾಳ ಸೇವೆ ಮಾಡ್ತಾ ಇದ್ದಾರಂತೆ ಇಲ್ಲಿ. ಅದರಿಂದ ಅವ್ರು ಬಂದಾಗ ಭಂಡಾರಕ್ಕೆ ಬಂದಾಗ ಕೇಳ್ತಾರೆ, ಎಲ್ಲಿ ಇವರೆಲ್ಲಿ ವಿವೇಕಾನಂದ ಶಿಷ್ಯರನ್ನು ನೀವು ಕರೆದಿಲ್ವಾ ಅಂತ. ಇಲ್ಲ ಅವರೆಲ್ಲ ಭಂಗಿ ಸಾಧುಗಳು, ನಾವೆಲ್ಲ ಅವ್ರನ್ನ ಕರೆಯಲ್ಲ. ಅವ್ರು ಹೇಳ್ತಾರೆ, ಅವ್ರಿಗೆ ಇನ್ವಿಟೇಷನ್ ಕೊಡಲೇಬೇಕು. ಧನರಾಜಗಿರಿಗೆ ಗೊತ್ತಿತ್ತು, ಅವರು ಯಾರ ಸಾಧಕರೋ ನಿಷ್ಠಾವಂತರೋ ಮುಂದುವರೆದ ಸಾಧಕರದ್ದು ಈ ನ್ಯಾರೋ ಮೈಂಡೆಡ್ನೆಸ್ ಇರೋದು ಸಾಧನೆ ಮಾಡದೇ ಇದ್ದವರು. ನ್ಯಾರೋ ಮೈಂಡೆಡ್ನೆಸ್ ಅಧ್ಯಯನ ಇಲ್ಲ, ಸಾಧನೆ ಇಲ್ಲ, ತ್ಯಾಗ ಇಲ್ಲ, ಎಲ್ಲ ನ್ಯಾರೋ ಮೈಂಡೆಡ್ನೆಸ್ಸು. ಬ್ರಾಡ್ ಮೈಂಡೆಡ್ನೆಸ್ ಯಾರು? ಒಬ್ಬರು ನಿಜವಾದ ಸಾಧಕ, ನಿಜವಾದ ತ್ಯಾಗಿ, ನಿಜವಾದ ಯೋಗಿನಲ್ಲಿ ಯಾವಾಗಲೂ ಬ್ರಾಡ್ ಮೈಂಡೆಡ್ನೆಸ್ ಇರುತ್ತೆ. ಎನಿ ರಿಲಿಜನ್, ಎನಿ ಕ್ಯಾಸ್ಟ್ ಫಾರ್ ದಟ್ ಮ್ಯಾಟರ್. ಸರಿ, ಅವ್ರು ಹೇಳಿದ್ರು ನೀವು ಕರೀಲೇಬೇಕು. ಸರಿ, ಅವರು ಅಲ್ಲಿ ಆಶ್ರಮದೊಬ್ಬರು ಸ್ವಾಮಿ ಕರ್ತಾರೆ, ನೋಡೋ ಹೋಗಿ ಕಲ್ಯಾಣ ನಿಶ್ಚಯಾಂದ್ರಿಗಳು ಭಂಡಾರಕ್ಕೆ ಬರಬೇಕಂತೆ. ಅವರು ನಿಶ್ಚಯಾಂದ್ರು ಇವತ್ತು ಪಕ್ಕ ಮರಾಠಿಯವರು, ಒಳ್ಳೆ ಬಿಸಿರಾಗ್ತಾರೆ. ಅವರೇ ನಾವೆಲ್ಲ ಬರಲ್ಲ, ಅವ್ರಿಗೆ ಹೇಳಿ ಬರಲ್ಲ ಅಂತೇಳು, ನಾವು ಯಾರು ಈ ಸೇವೆ ನಮ್ಮ ಖುಷಿಯಾಗಿದ್ದೇವೆ ಇಲ್ಲಿ. ಕಲ್ಯಾಣಂದ್ರಿಗೆ ಧನರಾಜಗಿರಿ ಅವ್ರು ಕಳಿಸಿದ್ದನ್ನು ಹೋಗದೆ ತಪ್ಪಾಗತ್ಕೊಳೋ, ನೀ ಬೇಕಾದ್ರೆ ಹೋಗಿ, ನಾನು ಬರೋದಿಲ್ಲ. ಸರಿ, ಅವರು ಹೋಗಿ ಹೇಳಿದ್ರು, ಅವ್ರು ಬರೋದಿಲ್ಲವಂತೆ. ಅದಕ್ಕೆ ಅವರು ಧನರಾಜಗಿರಿಗಳು ಮತ್ತೆ 2ನೇ ಸಲ ಅವರು ಸೆಕ್ರೆಟ್ರಿ ಇರ್ತಾರಲ್ಲ, ಅವ್ರಿಗೆ ಹೇಳ್ತಾರೆ, ನೋಡು ನೀನು ಹೋಗಿ ಅವ್ರಿಗೆ ಹೇಳು ಬರಲೇಬೇಕಂತೆ ಅಂತ, ನಾವು ವಿ ಆರ್ ಆಲ್ ವೆಯ್ಟಿಂಗ್ ಫಾರ್ ಹಿಮ್. ಮತ್ತೆ ಇವರು ಹೋಗಿ ಹೇಳ್ತಾರೆ, ಧನರಾಜಗಿರಿ ಅವ್ರು ಕರೆಸಿದ್ದಾರೆ, ನಾನು ಅವರ ಸೆಕ್ರೆಟ್ರಿ, ನೀವು ಬರಲೇಬೇಕಂತೆ ಭಂಡಾರಕ್ಕೆ, ದೇ ಆರ್ ಆಲ್ ವೆಯ್ಟಿಂಗ್. ಆವಾಗ ನಿಶ್ಚಯ ಅಂತ ಹೇಳ್ತಾರೆ, ನೋಡಿ ಯಾರೇ ವೆಯ್ಟಿಂಗ್ ಏನೇ ಆಗಲಿ, ನಮ್ದು ಇಲ್ಲಿ ಸೇವಾ ಚಟುವಟಿಕೆ ಬಿಟ್ಟು ನಾವು ಬರೋದಿಲ್ಲ. ಇಷ್ಟು ದಿವಸ ಕರೀಲಿಲ್ಲ, ಅದು ಬೇರೆ ಪ್ರಶ್ನೆ, ಆದರೆ ನಾವು ಬರೋದಿಲ್ಲ. ಸರಿ, ಮತ್ತೆ ಅವರು ಸೆಕ್ರೆಟ್ರಿ ವಾಪಸ್ ಹೋಗ್ತಾರೆ, ಆ ಸ್ವಾಮಿಗಳು ಬರೋದಿಲ್ವಂತೆ. ಅವರು ಮತ್ತೆ ಧನರಾಜಗಿರಿ ಹೇಳ್ತಾರೆ, ಅವ್ರಿಗೋಗಿ ಹೇಳೋ ಅವರಿಬ್ಬರು ಸ್ವಾಮಿಗಳಿಗೆ, ಅವ್ರು ಬರದೇ ಇದ್ದರೆ ಇಲ್ಲಿ ಯಾವ ಸ್ವಾಮಿಗಳಿಗೂ ನಾವು ಊಟ ಹಾಕಲ್ಲ, ನೀವು ಹೋಗಿ ಹೇಳೋರು. ಸರಿ, ಅವ್ರು ಬಂದು ಹೇಳ್ತಾರೆ, ಇವರು ಧನರಾಜಗಿರಿ ಹೇಳಿ ಕಳಿಸಿದ್ದಾರೆ, ನೀವಿಬ್ಬರು ಬರೆದೊತ್ತು ಅಲ್ಲಿ ಯಾವ ಸ್ವಾಮಿಗಳಿಗೂ ಊಟ ಇಲ್ಲ. ಸರಿ, ಆಮೇಲೆ ಇವ್ರು ಹೇಳ್ತಾರೆ ಕಲ್ಯಾಣದ ನಿಶ್ಚಯ, ಅಪ್ಪ ನಿನ್ನ ಸ್ಟ್ಯಾಂಡ್ ಸ್ವಲ್ಪ ಆರ್ಮಿ ಸ್ಟ್ಯಾಂಡ್ ಬಿಡು, ಸ್ವಲ್ಪ ನೀನು ಹೇಳು, ಇಲ್ಲಾಂದ್ರೆ ಅವ್ರ ಸ್ವಾಮಿಗಳಿಗೆ ನಮ್ಮದಾಗುತ್ತೆ. ಆಮೇಲೆ ಅವರಿಬ್ಬರು ಬರ್ತಾರೆ. ಬಂದ ಮೇಲೆ ಅವ್ರೇನು ಮಾಡ್ತಾರೆ, ಧನರಾಜಗಿರಿಗಳು ಅವ್ರ ಪಕ್ಕ ಇಬ್ಬರನ್ನು ಕೂಸ್ಕೊಳ್ತಾರೆ. ಅವತ್ತಿನಿಂದ ಅಲ್ಲಿದ್ದಂಥ ಸಂಪ್ರದಾಯಸ್ಥ ಸ್ವಾಮಿಗಳಿಗೆ, ರಾಮಕೃಷ್ಣ ಮಿಷನ್ ಸ್ವಾಮಿಗಳು ಭಂಗಿ ಸಾಧುಗಳಲ್ಲ ಅಂತ ಭಾವನೆ ಹೋಯಿತು. ಯಾಕಂದರೆ ನಾವು ಸೇವೆ ಮಾಡ್ತಾ ಇದ್ದರೆ ಈ ರೀತಿಯಾದ ಭಾವನೆಗಳು ನೀವು ಭಾವಿಸ್ಕೊಳ್ಳಿ. ವಿವೇಕಾನಂದ ಅಮೇರಿಕ ಹೋದಾಗ ಏನು ಕಷ್ಟಪಟ್ಟಿರಬೇಕು ಅಂತ. ಇವತ್ತಿಗೂ ಏನು ತಪ್ಪಿಲ್ಲ. ಶೂ ಹಾಕೊಂಬಿಟ್ರು, ಕ್ರಾಫ್ಟ್ ಬಿಟ್ಬಿಟ್ರು, ಕೂದಲು ಬಿಟ್ಟರು, ಸ್ವಾಮಿಗಳೆಲ್ಲ ಹೆಂಗೆಲ್ಲ ಮಾಡ್ದ, ಬಟ್ಟೆ ಪ್ಯಾಂಟ್ ಹಾಕೋಬೋದಾ, ಇವತ್ತಿಗೂ ಸಮುದ್ರ ದಾಟ್ಬೋದಾ, ಎಲ್ಲಿವರೆಗೂ ಸ್ವಾಮೀಜಿ ಮಾಡ್ತಾರೆ. ಅಮೇರಿಕನ್ ಬಂದಾಗ ಸ್ವಾಮೀಜಿ ಹೇಳ್ತಾರೆ, 100 ಜನನ್ನ ಬೇರೆ ಸಂಪ್ರದಾಯದವ್ರನ್ನ ಕರೆದಿ ಅವನು ಶರತ್ಚಂದ್ರ ಚಕ್ರವರ್ತಿಗೆ ಹೇಳ್ತಾರೆ, ಗಾಯತ್ರಿ ಮಂತ್ರ ಕೊಡು, ಇವ್ರಿಗೆ 100 ಜನಕ್ಕೆ ಜನವಾರ ಹಾಕು ಅಂತಾರೆ. 100 ಜನಕ್ಕೆ ಜನವಾರ ಹಾಕಿಬಿಟ್ಟು ಗಾಯತ್ರಿ ಮಂತ್ರ ಕೊಡಿಸ್ತಾರೆ ಸ್ವಾಮೀಜಿ. ದಿಸ್ ಆರ್ ಆಲ್ ಡನ್ 1890s ಸ್ವಾಮೀಜಿ, ಅಂದರೆ 1890s to 2000. ಈ ಸಮಾಜ ಎಷ್ಟು ಅಪೋಸಿಷನ್ ಕೊಟ್ಟಿರುತ್ತೆ,
ಬಟ್ ಸ್ವಾಮೀಜಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಸ್ವಾಮೀಜಿ ಟಿಲ್ ಗೋಯಿಂಗ್ ಆನ್. ಅದಕ್ಕೆ ಇವರು ಆ ಥರ ಎಲ್ಲ ಕಷ್ಟಪಟ್ಟಿರ್ತಾರೆ. ಒಂದು 3-4 ಇನ್ನೊಂದು 2 ಇನ್ಸಿಡೆಂಟ್ಸ್ ಹೇಳಿ ನಾನು ನಿಲ್ಲಿಸ್ತೇನೆ. ನಾನು ಇದು ಫೇಮಸ್ ಇನ್ಸಿಡೆಂಟ್ ತುಂಬ ಕಡೆ ಹೇಳಿದ್ದೇನೆ ನಾನು ಇದನ್ನು. ಏನು ಅಂತಂದರೆ ಇದು ಒಂದು ಸುಮಾರು ಅವಸ್ಥೆ. ಅದಾದಮೇಲೆ ಅವ್ರಿಗೆ ನಮ್ಮಲ್ಲಿ ಇದು ಕೆಲವು ಇನ್ಸಿಡೆಂಟ್ಸ್ ನಾರಾಯಣ್ ಮಹಾರಾಜ್ ಅಂತ ಒಬ್ಬರು, ಸ್ವಾಮಿ ಸರ್ವಗತಾನಂದರು ಅಂತ, ಅವರು ಲೇಟರ್ ಇವೆಂಟು ಅವರು ಜಾಯ್ನ್ ಆಗಿದ್ದೇ ಕಂಕಲ್ನಲ್ಲಿ ಕಲ್ಯಾಣಾನಂದರ ಜೊತೆಗೆ. ಅವರು ಅಖಂಡಾನಂದ ಹತ್ರ ಹೋಗಿ ಶ್ರೀರಾಮಕೃಷ್ಣ ಡಿಸೈಪಲ್ ಅಖಂಡಾನಂದ ಸರ್ಗಾಚಿಗೆ ಹೋಗಿ ಮಂತ್ರದೀಕ್ಷೆ ತೊಗೊಂಡು ಅವ್ರು ಕೇಳ್ತಾರೆ, ನನಗೊಂದು ಸೆಂಟ್ರ್ ಹೇಳಿ ಒಳ್ಳೆ ಜಾಗ ಅಂತ. ಅವ್ರು ಕಂಕಲ್ ಕಟ್ಸೋದು ನಡ್ಕೊಂಡು ಬರ್ತಾರಲ್ಲಿ ಕಂಕಲ್ ಹೋಗಿ ಜಾಯ್ನ್ ಆದಮೇಲೆ ಅವರು ಕಲ್ಯಾಣಾನಂದ ಜೊತೆಗಿರ್ತಾರೆ. ಅವರು ಒಂದು ಘಟನೆ, ತಾವು ಕಂಡಂಥ ಘಟನೆ ಕಲ್ಯಾಣಾನಂದ ಜೊತೆಗೆ ಒಂದು ಘಟನೆ ಬರೀತಾರೆ. ಏನು ಬರೀತಾರೆ ಅಂತಂದರೆ, ಇವರು ಗಂಗೆಗೆ ಸ್ನಾನಕ್ಕೆ ಹೋಗಿರ್ತಾರೆ. ಸ್ನಾನದಿಂದ ವಾಪಸ್ ಬರೋತ್ತಿಗೆ ಅಲ್ಲೆಲ್ಲ ಕೆಲಸ ಆದಮೇಲೆ ಬೆಳಗ್ಗೆ ಒಂದು ಮಾಮೂಲಿ ಇದ್ದೇ ಇರುತ್ತೆ. ಆಮೇಲೆ ಊಟಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಆಸ್ಪತ್ರೆಗೆ ಕೆಲಸ ಮಾಡಿರ್ತಾರೆ ಎಲ್ಲ. ಟಿಲ್ ರೀಸೆಂಟ್ ಇಯರ್ಸ್ ನಮ್ಮಲ್ಲಿ ವಾರ್ಡ್ ಬಾಯ್ ಅಂತ ಇರಲಿಲ್ಲ ಆಸ್ಪತ್ರೆಯಲ್ಲಿ. ಸ್ವಾಮಿಗಳೇ ವಾರ್ಡ್ ಬಾಯಿ, ತೊಳೆಯೋದು, ಒರೆಸೋದು, ಫಿನೈಲ್ ಹಾಕಿ ಫ್ಲೋರಿಂಗ್. ನಮ್ಮ ಕಾಶಿನಲ್ಲೂ ಅಷ್ಟೇ, ಕಂಕಲ್ನಲ್ಲೂ ಅಷ್ಟೇ. ಅಲ್ಲಿ ಪೋಸ್ಟಿಂಗ್ 2 ವರ್ಷ ಮುಂಚೆ ಇತ್ತು. ಈಗ ನಮ್ಮದು ಜಾಗ ಸೆಂಟರ್ಗಳಾಗಿದೆ, ಎಲ್ಲರಿಗೂ ಅವಕಾಶ ಆಗಲ್ಲ. ಅಲ್ಲಿ ಕಾಶಿನಲ್ಲಿ ಮತ್ತು ಕಂಕನ್ನಲ್ಲಿ ಪೋಸ್ಟಿಂಗ್ ಅಂತ ಬ್ರಹ್ಮಚಾರಿಗಳಿಗೇನು ಮೊದಲು 2 ವರ್ಷ ಅಂತಂದರೆ ವಾರ್ಡಲ್ಲಿ ಫಿನಾಲ್ ಹಾಕಿ ತೊಳೆಯೋದು, ಅವರು ಬೆಡ್ ಪ್ಯಾನ್ಗಳೆಲ್ಲ ಇರ್ತಲ್ಲ ಅದನ್ನೆಲ್ಲ ಯಾವ ರೀತಿ ಹಾಕಿ ಉಜ್ಜಿ ತೊಳಿಬೇಕು. ಆಮೇಲೆ ಬೆಡ್ಶೀಟ್ಸ್ ಇರ್ತಲ್ಲ ಅದನ್ನೆಲ್ಲ ಒಗೆದು 2 ವರ್ಷ ಅದೇ ಕೆಲಸ ಸ್ವಾಮಿಗಳದ್ದು. ಫಸ್ಟ್ 2 ಇಯರ್ಸ್ ಬ್ರಹ್ಮಚಾರಿಗಳದ್ದು ಕಾಶಿ ಆ್ಯಂಡ್ ಕಂಕಲ್. ಸರಿ, ಇವರು ನಾರಾಯಣ್ ಮಹಾರಾಜ್ ಅದೆಲ್ಲ ಮಾಡಿರ್ತಾರಲ್ಲ, ಅದಕ್ಕೆ ಊಟಕ್ಕಿಂತ ಮುಂಚೆ ಹೋಗಿ ಒಂದು ಸಲ ಸ್ನಾನ ಮಾಡ್ಕೊಂಬರ್ತಾರೆ. ಗಂಗೆ ಸ್ನಾನ, ಅಲ್ಲಿ ಪಕ್ಕದಲ್ಲೇ ಕೆನಾಲ್ ಹರಿಯುತ್ತೆ. ಕಂಕಲ್ ಆಶ್ರಮದ ಪಕ್ಕದಲ್ಲೇ ಕೆನಾಲ್ ಇದೆ. ಹೋದಾಗ ನೋಡ್ಕೊಂಬಂದು ವಿವೇಕಾನಂದ ಘಾಟ್ ಅಂತ ಅದ್ರ ಹೆಸರು. ಸೊ ಸ್ನಾನ ಮಾಡ್ಕೊಂಡು ಬರ್ತಾರೆ. ಬರೋತ್ತಿಗೆ ಅಲ್ಲಿ ರಸ್ತೆ ಮುಂದೆ ಬಾಗಿಲಲ್ಲಿ ನಮ್ಮ ಆಸ್ಪತ್ರೆ ಎಂಟ್ರೆನ್ಸಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬಿದ್ದುಬಿಟ್ಟು ಮಲ್ಕೊಂಡಿದ್ದಾನೆ. ಯಾರು ಇಲ್ಲ. ಏನಾಯಿತು ಅಂಥೇಳಿ ಕಸಿ ಬಿಸಿಯಾಗಿ ಆಮೇಲೆ ಕಲ್ಯಾಣಂಜಿಗೆ ಬಂದು ಹೇಳ್ತಾರೆ, ಸ್ವಾಮೀಜಿ ಯಾರೋ ಬಿದ್ದುಬಿಟ್ಟಿದ್ದಾರೆ ಅಂತ. ಇಮಿಡಿಯೇಟ್ ಅವಾಗ ಒಂದು 3-4 ಜನ ಡಾಕ್ಟರ್ಸು ಇದ್ದರು ನಮ್ಮಲ್ಲಿ. ಅವ್ರು ಹೇಳ್ತಾರೆ, ಡಾಕ್ಟ್ರಿಗೆ ತಕ್ಷಣ ನೋಡೋಕೆ ಹೇಳಿ ನಾನು ಬಂದೆ ಅಂತ. ಅವ್ರಿಗೆ ಬೇರೆನೇ ಕೆಲಸ ಮಾಡ್ತಿರ್ತಾರೆ ಕಲ್ಯಾಣ. ಸರಿ, ಇವರು ಹೋಗಿ ಡಾಕ್ಟ್ರನ್ನ ಕರ್ಕೊಂಬಂದರು. ಕರ್ಕೊಂಬಂದ್ಬಿಟ್ಟು ಡಾಕ್ಟ್ರಿಗೆ ಹೇಳ್ತಾರೆ, ನೋಡಿ ಇವ್ರು ಏನು ಪೇಷಂಟ್ ಇರಬೇಕು, ಬಿದ್ದೋಗ್ಬಿಟ್ಟಿದ್ದಾನೆ ಇವನು, ನಮ್ಮ ಗೇಟ್ ಮುಂದೆ ಯಾರೋ ಮಲಗಿಸೋಗ್ಬಿಟ್ಟಿದ್ದಾರೆ. ಅದೇನಾಗಿದೆ, OPD ಅಷ್ಟೊತ್ತಿಗೆ ಅಂದರೆ ಯಾರೂ ಕಾಣಲಿಲ್ಲ ಆಸ್ಪತ್ರೆಯಲ್ಲಿ. ಅವನು ಅಲ್ಲೇ ಗೋಡೆಯಲ್ಲಿ ಮಲಗಿಸಿ ಹೊಟ್ಟೋಗ್ಬಿಟ್ಟಿದ್ದಾನೆ ಎಂಟ್ರೆನ್ಸಲ್ಲಿ. ಸರಿ, ಅವ್ನು ಡಾಕ್ಟ್ರು ಬಂದು ಟೆಸ್ಟ್ ಮಾಡಿ ನೋಡಿಬಿಟ್ಟು ಹೇಳ್ದ, ಈ ವಿಲ್ ನಾಟ್ ಸರ್ವೈವ್ ಫಾರ್ ಮೋರ್ ದೆನ್ 3 hours. 3 ಗಂಟೆ ಮೇಲೆ ಇವನೇನು ಬದುಕಲ್ಲ, ಅಡ್ಮಿಟ್ ಎಲ್ಲ ಆ್ಯಕ್ಟ್ ಮಾಡ್ಕೊಳ್ತೀನಿ, ಹಂಗೆ ಬಿಟ್ಟುಬಿಡಿ ಅಂತ ಹೇಳಿ ಹೊಟ್ಟೋಗ್ಬಿಟ್ಟ ಡಾಕ್ಟ್ರು. ಆಮೇಲೆ ಈ ನಾರಾಯಣ್ ಮಹಾರಾಜು ಸ್ವಾಮಿ ಸರ್ವಗತ ಅಂದು ಮುಂದೆ ಅವ್ರು ಬಂದು ಕಲ್ಯಾಣಾಂಜಿ ಅಲ್ಲಿ ಮುಂದ್ಕೊಂಡು ಹೇಳ್ತಾರೆ, ಏನಾಯಿತು ಅಂತ ಕೇಳ್ತಾರೆ. ಸರ್ವಗತ ಅಂದರು. ಹೋಗಿ ಹೇಳ್ತಾರೆ, ಮಹಾರಾಜು ಅವ್ರು ಹೇಳ್ತಾ ಇದ್ದಾರೆ, ಅಡ್ಮಿಟ್ ಮಾಡೋದು ಬೇಡವಂತೆ, ಇನ್ನೊಂದು 2-3 hours ಅಷ್ಟೇ, ಬದುಕಲ್ಲ ಅವರು ಅಂತ. ಅವಾಗ ಕಲ್ಯಾಣ ಹೇಳ್ತಾರೆ, ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡು, ಫಸ್ಟ್ ಬೆಡ್ ರೆಡಿ ಮಾಡು. ಸರಿ, ಅವ್ರು ಕರ್ಕೊಂಡು ಡಾಕ್ಟ್ರು ಬೇಡ ಅಂತ ಹೇಳ್ತಲ್ಲ, ಇನ್ನು ನಾನು ಹೇಳ್ತೇನೆ ಅಡ್ಮಿಟ್ ಮಾಡು. ಬಂದು ಬೆಡ್ ಮೇಲಿತ್ತು ಮಲಗಿಸಿ ಎಲ್ಲ ಆಗಿ ಇವರೆಲ್ಲ ಆಗಿ, ಇವರು ಮಹಾರಾಜು ಕೂತಿರ್ತಾರೆ, ಎಲ್ಲ ಆಗಿ ಎಲ್ಲ ಸೆಟ್ ಆಗಿ ಒಂಚೂರು IV ಹಾಕಿ ಒಂದು ಬೇಸಿಕ್ ಮಿನಿಮಮ್ ಮಾಡೋತ್ತಿಗೆ ಆ ಪೇಷಂಟು ಸತ್ತೋದ, ಈ ಪಾಸ್ಟವೆ. ಆಮೇಲೆ ಡಾಕ್ಟ್ರಲ್ಲಿ ನ್ಯಾಚುರಲ್ ನಾವು ಹೇಳಿದ್ವಲ್ಲ ಇಲ್ಲಿ ಪಾಸವೇ ಅಂತ. ಅದಕ್ಕೆ ಅವರು ಕಲ್ಯಾಣಂಜಿ ಹೇಳ್ತಾರೆ, ವಿವೇಕಾನಂದ ನನಗೆ ಇಲ್ಲಿ ಕಳಿಸೋದಾಗ ಅವರು ಸೇವೆ ಮಾಡು ಒಂದು 2 ನಿಮಿಷನೋ 2 ಗಂಟೆನೋ 1 ದಿವಸನೋ 2 ತಿಂಗಳು ಅಲ್ಲ. ಈವನ್ ಆಫರಿಂಗ್ ಸರ್ವಿಸ್ ಫಾರ್ 1 minute is also a service. I don't want that person to die on a road like a dog. ರಸ್ತೆಯಲ್ಲಿ ಪ್ರಾಣಿ ಪಕ್ಷಿಗಳು ನಾಯೆಲ್ಲ ಸಾಯ್ತವಲ್ಲ. ನಮ್ಮ ಆಸ್ಪತ್ರೆ ಮುಂದೆ ಒಬ್ಬ ವ್ಯಕ್ತಿ, ಒಬ್ಬ ಶಿವ, ನಾನು ಹಾಗೆ ದೇಹ ಬಿಡೋಕ್ಕೆ ನಾನು ಇಷ್ಟಪಡಲ್ಲ. ಅವನು ಶಿವ ಅಲ್ವಾ, ಆಶ್ರಮದಲ್ಲಿ ದೇಹ ಬಿಡಲಿ ನೋಡಿ. ಸೇವೆ ಭಾವ ಹೆಂಗೆ, ನಾವು ಅದು ಬಿಟ್ಬಿಡ್ರಿ. ಇವರೇನು ಇಲ್ಲ, ಸ್ವಾಮೀಜಿ ಏನು ಹೇಳಿದಾರೆ ನನಗೆ ಸೇವೆ ಮಾಡೋಕ್ಕೆ ಹೇಳಿದ್ದಾರೆ. ಅದಕ್ಕೆ ಏನು ಮಾಡಬೇಕು, ಕರ್ಕೊಂಬಂದು ಬೆಡ್ ಮೇಲೆ ಕೂರಿಸಿ ಹಾಕಿ ಎಲ್ಲ ಸಾಂಗ್ಗಳಾಗಿ ಎಲ್ಲ ನನ್ನ ಮುಂದೆ ದೇಹ ಬಿಡಲಿ. ಅವನು ಎಂಥ ಅವಕಾಶ ಅಲ್ಲ. ಎಷ್ಟು ಜನಕ್ಕೆ ಆಶ್ರಮದಲ್ಲಿ ದೇಹ ಬಿಡೋಕ್ಕಾಗ್ತದೆ. ನಾವುಗಳು ಕೂಡ ಎಲ್ಲ ಆಸ್ಪತ್ರೆಯಲ್ಲಿ ಹೋಗ್ಬಿಡ್ತೀವಿ, ಎಲ್ಲ ಏನು ಕರ್ಕೊಂಡು ಹೋಗ್ಬಿಡ್ತಾರೆ. ಸ್ವಾಮಿ ಚೆನ್ನಾಗಿಲ್ಲ, ನಾವು ಅಲ್ಲೇ ಹೋಗ್ಬಿಡ್ತಾರೆ. ಆಶ್ರಮದಲ್ಲಿ ದೇಹ ಬಿಡೋಕ್ಕೆಲ್ಲ ಆಗ್ತದೆ ಠಾಕೂರ್ ಮುಂದೆ. ಅದಕ್ಕೆ ದೇಹ ಬಿಡೋದು ಭಾಳ ಕೂಡ ಅದು ಒಂದು ಭಾಳ ಇದೆ ಕರ್ಮ, ನಮ್ಮ ಮುಂದಿನ ಕರ್ಮಕ್ಕೆ ದೇಹ. ಅದಕ್ಕೆ ಭಗವಂತನ ಹೆಸರು ಹೇಳಬೇಕು. ಅದಕ್ಕೆ ನಾನು ಒಂದಷ್ಟು 4-5 ಜನ ಸ್ವಾಮಿಗಳು ದೇಹ ಬಿಡೋತ್ತಿಗೆ ನಾನು ಜೊತೆಗಿದ್ದೆ. ಎಲ್ಲರೂ ಸಾಂದರ್ಭಿಕವಾಗಿ ಹಾಸ್ಪಿಟ್ಲಲ್ಲಿ ಸರ್ವಿಸ್ ಮಾಡ್ಬೇಕಾದ್ರೆ. ಸೊ ಅವಾಗೆಲ್ಲ ನಾನು ಐ ಮೇಡ್ ಇಟ್ ಎ ಪಾಯಿಂಟ್, ಅವರು ದೇಹ ಬಿಡೋತ್ತಿಗೆ ಜೊತೆ ಕೂತ್ಕೊಂಡು ಅವರು ನರ್ಸಸ್ ಅವ್ರಿಗೆಲ್ಲ ಹೇಳಿದೆ, ಈಗೇನು ನೀವು ಹಾಕಕ್ಕೆ ಹೋಗ್ಬಿಡಿ, ಈಗೇನು ಕೊಡೋಕೆ ಹೋಗ್ಬಿಡಿ, ಲಾಸ್ಟ್ ಮೂಮೆಂಟಲ್ಲ ಯು ಲೀವ್ ಇಟ್ ಟು ಮೀ. ಅವರು ಕೆಲವು ಟೈಮ್ ಒಂದು ಘಟನೆಯಲ್ಲಂತೂ ಆಲ್ಮೋಸ್ಟ್ 2 hours ಐ ಹ್ಯಾವ್ ಚಾಂಟೆಡ್ ಠಾಕೂರ್ಸ್.
ನನ್ನ ಅಕ್ಕಪಕ್ಕ ಇನ್ನು 3 ಜನ ಇದ್ರದ್ದು ವಾಲಂಟಿಯರ್ಸ್ ಇದ್ದರು. ಎಲ್ಲರಿಗೂ ಹೇಳಿದೆ, ಎಲ್ಲ ಸಿಟ್ ಸೈಲೆಂಟ್ಲಿ, ನೀವೆಲ್ಲ ಜಪ ಮಾಡ್ತಾರೆ. 2 hours ಐ ಕಂಟಿನ್ಯೂಸ್ಲಿ ಚಾಂಟೆಡ್ ಠಾಕೂರ್ಸ್ ನೇಮ್. ಅವ್ರ ಕಿವಿಲಿ ಹೇಳ್ತಾನೆ ಇದೆ ಜಯರಾಮಕೃಷ್ಣ ಜಯರಾಮಕೃಷ್ಣ 2 hours ಕಂಟಿನ್ಯೂಸ್. ಆಮೇಲೆ ರಾತ್ರಿ 10:30 ಗುರುಪೂರ್ಣಿಮೆ ದಿವಸ ರಾತ್ರಿ 10:00 ಪಾಸ್ತೇವೆ ದಟ್ ಸ್ವಾಮಿ. ಈಗ ಇಟ್ಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಮುಂದಿನ ಗತಿಗೆ ಈ ನಾಮ ಅವ್ರಿಗೆ ಬರ್ತದೆ. ಅದಕ್ಕೆ ಅವ್ರು ಹೇಳಿದ್ರು, ಒಬ್ಬ ಅಲ್ಲಿ ಯಾರ್ದು ಅನಾಮಧೇಯನಾಗಿ ದೇಹ ಬಿಟ್ಬಿಡ್ತಾನಲ್ಲ ರಸ್ತೆಯಲ್ಲಿ, ಅದಕ್ಕೆ ಹೇಳಿದ್ವಿ ಅದು ಬಿಟ್ಮೇಲೆ ಆಮೇಲೆ ಅಷ್ಟು ಆದಮೇಲೆ ಅವ್ರು ಯಾರೋ ಬಿಟ್ಟು ಹೋಗಿದ್ರಲ್ಲ ಅವರು ಬಂದರು. ಅಷ್ಟೊತ್ತಿಗೆ ಅವ್ರಿಗೆ ಏನಾಗಿತ್ತೋ ಆಮೇಲೆ ಏನಾಗಿತ್ತು ನೋಡಿ ಬಂದು ಕಾಣಲಿಲ್ಲ. ಆಮೇಲೆ ಆಸ್ಪತ್ರೆ ಬಂದರು. ಆಮೇಲೆ ಈ ಕಲ್ಯಾಣ ಅಂದರು, ಈ ನಾರಾಯಣ್ ಮಾರುತಿ ಹೇಳಿದ್ರು, ನೋಡೋ ಅವ್ರು ಯಾರು ಇಲ್ಲ ಈ ಪೇಷಂಟ್ ಕಡೆ ಅವರು ಸರಿ ಅವ್ನು ದೇಹ ಬಿಟ್ಟನ, ಅವರು ಫೈನಲ್ ರೈಟ್ಸ್ ಆಗೋವರೆಗೂ ಅವ್ರು ಹೇಳಿದ್ರು, ಅವ್ನ ಕೊನೆಗೆ ದೇಹ ಸುಟ್ಟು ಎಲ್ಲ ಆಗೋವರೆಗೂ, ಅದೇ ಅಂತ್ಯಕ್ರಿಯೆ ಆಗೋವರೆಗೂ ಅವ್ರು ಭಾಳ ತೀವ್ರ ಬಡವರು. ಅಂತ್ಯಕ್ರಿಯೆ ಅವರು ನೀನು ನಿಂತು ಆ ಕರ್ಮವೆಲ್ಲ ಇವ್ರ ಕೈಲಿ ಮಾಡಿಸಿ ಏನು ಹಣ ಆಗುತ್ತೆ ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಬಾ. ಯಾರು ಮಾಡ್ತಾರೆ ಸ್ವಾಮಿಗಳು? ಅಂತ್ಯಕ್ರಿಯೆ ಎಲ್ಲ ಮಾಡಲಿಕ್ಕೆ ಯಾರು ಬರ್ತಾರ? ಕಲ್ಯಾಣಂಜಿ ಶಿವನ ಸೇವೆ ಅಂತಂದರೆ ಅದು ಎಲ್ಲವೂ ಅವನಲ್ಲಿ ಇದೇ ಇಲ್ಲ. ಅವನಾಗಿ ಅವ್ರ ಮನೆಯವರೆಲ್ಲ ಹೋಗಿ ಇವರು ಘಾಟಿಗೆ ಕರ್ಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡಿಸಿ ನಾರಾಯಣ ಮರ ನಿಂತ್ಕೊಂಡು ಎಲ್ಲ ಅಲ್ಲಿ ಕಲ್ಯಾಣ. ಏಕಾದ್ರು ನನ್ನ ಸ್ವಾಮೀಜಿ ನನಗೆ ಇಲ್ಲಿ ಸೇವೆ ಮಾಡೋಕ್ಕೆ ಹೇಳಿದ್ದಾರೆ. ಇನ್ನೂ ಹಲವು ಘಟನೆಗಳಿದೆ, ಒಂದು ಹೇಳಿ ನಾನು ಸದ್ಯಕ್ಕೆ ನಿಲ್ಲಿಸಿ ಮುಂದಿನ ವಾರ ಮತ್ತು ಕಂಟಿನ್ಯೂ ಮಾಡಿ ಬೇರೆ ಆಸ್ಪೆಕ್ಟ್ ತೊಗೊಂಡು. ಇವ್ರದ್ದು ಇವ್ರದ್ದು ಅಭ್ಯಾಸ ಏನು ಗೊತ್ತಾ, ಆಸ್ಪತ್ರೆ ಪಕ್ಕದಲ್ಲೇ ಇವ್ರ ಕೋಣೆ ಇತ್ತು. ಆಮೇಲೆ ಒಂದು ಸ್ಟ್ರಕ್ಚರ್ಡ್ ಬಿಲ್ಡಿಂಗ್ ಬಂದಮೇಲೆ ಅದು ಪಕ್ಕದಲ್ಲೇ ಕಲ್ಯಾಣಂಜಿದು ಕೋಣೆ. ಆಸ್ಪತ್ರೆಯಿಂದ ಏನಾದರೂ ಸದ್ದಾದರೆ ರಾತ್ರಿ ಪಟ್ಟಂತ ಎದ್ದು ಬಿಡೋರು ಕಲ್ಯಾಣ. ಇವ್ರದ್ದು ಮಲಗ್ತಿದ್ದು ಭಾಳ ಕಡಿಮೆ. ಏನೋ ಸೌಂಡ್ ಬರ್ತಾಯಿದೆ ಅಂತಂದರೆ ಇವರೇ ಎದ್ದುಬಿಟ್ಟು ರೌಂಡ್ಸು ಆಲ್ಮೋಸ್ಟು ಪ್ರತಿ ರಾತ್ರಿ 2 ರಿಂದ 3 ಸಲ ಹೇಳೋರು. ಅವ್ರಿಗೆ ಭಾಳ ನಿದ್ದೆ ಕಡಿಮೆ, ಕೆಲಸ ಜಾಸ್ತಿ, ಹಿಂಗೆ ಮಾಡಿ ಅವರು ಸಿವಿಯರ್ ಡಯಾಬಿಟಿಸ್ ಆಗಿ ಕೊನೆಯಲ್ಲಿ ದೇಹ ಅನಾರೋಗ್ಯದಲ್ಲಿ ಮಸೂರಿನಲ್ಲಿ ದೇಹ ಬಿಡ್ತಾರೆ. 1937 ಈ ಪಾಸ್ಟ್ ಅವೇ. 36 to 37 years ಈ ಸರ್ಡ್. ಸೊ ಅಲ್ಲಿ ಆಸ್ಪತ್ರೆಯಲ್ಲಿ ಏನೇ ಸದ್ಯ ಬಂದರೂ ಎದ್ದು ಹೋಗೋದು. ಎದ್ದು ಹೋಗಿ ಒಂದು ಸಲ ಅವರು ಏನೋ ಸದ್ದು ಬಂತು, ಎದ್ದು ಹೋಗ್ತಾರೆ, ನೋಡ್ತಾರೆ ಒಬ್ಬ ಪೇಷಂಟ್ ಏನು ಮಾಡಿಬಿಟ್ಟಿದೆ, ಅವನು ಇದು ಎಕ್ಸ್ಕ್ರೀಟರ್ ಅವನು ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದಾನೆ. ರಾತ್ರಿ ಯಾರಿಲ್ಲ ಇಲ್ಲಿ, ನರ್ಸಸ್ಸು ಇಲ್ಲಿ ಆ ಥರ ಎಲ್ಲ ನೈಟ್ ಡ್ಯೂಟಿಯಲ್ಲಿ. ಇವ್ರೇನು ಮಾಡಿದ್ರು, ಅವನ್ನ ಎತ್ತಿಬಿಟ್ಟು ಪಕ್ಕಕ್ಕೆ ಮಲಗಿಸಿ ಅವನ ಬಟ್ಟೆ ಎಲ್ಲ ಬಿಚ್ಚಿ ಪೂರ್ತಿ ಅವ್ನು ವಾಶ್ ಮಾಡಿ ಅವನ ಬಟ್ಟೆ ಎಲ್ಲ ತೆಗೆದು ಆಮೇಲೆ ಒಂದು ಬಿಸಿನೀರು ಎಲ್ಲ ಕಾಸ್ಕೊಂಬಂದು ಅವನ ಬಟ್ಟೆ ಎಲ್ಲ ನೆನೆಸಿ ಫುಲ್ ಹೊಸ ಬಟ್ಟೆ ಹಾಕಿ ಎಲ್ಲ ಫ್ರೆಶ್ ಹಾಕಿ, ಯಾರು ಡಾಕ್ಟ್ರುಗಳನ್ನ ಯಾರು ಸಿಂಪ್ಲಿ ವೆಂಟವೇ ಅವರೊಬ್ಬರೇ ಎಲ್ಲ ಪೂರ್ತಿ ಪೇಷಂಟ್ನೆಲ್ಲ ಕ್ಲೀನ್ ಮಾಡಿ ಆ ಗಲೀಜೆಲ್ಲ ಕ್ಲೀನ್ ಮಾಡಿ ಅವನ್ನೆಲ್ಲ ಬೆಟ್ಟೆಲ್ಲ ತೆಗೆದು ಏನು ಬಟ್ಟೆ ಹೋಗ್ಬೇಕು ಅವ್ನ ಬಟ್ಟೆ ಹೋಗಿ ಅವ್ನ ಬಟ್ಟೆನ ಒಂದು ಬಕೆಟಲ್ಲಿ ನೆನೆಸಿ ಅದನ್ನು ಬಟ್ಟೆ ಒಗೆದು ಹರಿಬಿಟ್ಟು ಅವ್ನ ಬಟ್ಟೆನ ಇವನು ಈ ಕಂಪ್ಲೀಟ್ಲಿ ಸೈಲೆಂಟ್. ಅವ್ರು ಈ ಥರ 2-3 ಗಂಟೆ 2-3 ಸಲ ರಾತ್ರಿ ಹೇಳೋರು. ಇಷ್ಟು ನೈಟ್ ರೌಂಡ್ಸ್, ನಾಕ್ಟರ್ನಲ್ ಅಂತ ಕರೀತಾರೆ ಅದನ್ನ ಇಂಗ್ಲೀಷ್ನಲ್ಲಿ, ನಾಕ್ಟರ್ನಲ್ ರೌಂಡ್ಸು. ಸೊ ಈ ಒಂದು ಇನ್ಸಿಡೆಂಟಲ್ಲಿ ಈ ಬ್ರಹ್ಮಚಾರಿ ನಾರಾಯಣು ಆಮೇಲೆ ಅವ್ರ ಜೊತೆ ಬಂದಾಗ ಇವ್ರು ಒಬ್ಬರೇ ಹೋಗ್ಬೋದು ಬೇಡ ಅಂತ ಅವ್ರ ಜೊತೆ ಹೋಗ್ತಿರ್ತಾರೆ. ಇವ್ರಿಗೆ ನಾರಾಯಣ ಮಾರ್ಗೆ ಡೆಡ್ ಬಾಡಿ ಕಂಡ್ರೆ ಭಯ. ಕೆಲವ್ರು ಇರ್ತದೆ, ಒಂದು ಫಿಯರ್ ಇರುತ್ತಲ್ಲ, ಒಂದು ಶವ ಅಂದರೆ ಒಂದು ಏನು ಅಲ್ಲ, ಒಂದು ಫಿಯರ್ ಇರುತ್ತೆ, ನೋಡೋಕ್ಕೆ ಮುಟ್ಟಕ್ಕೆ ಭಯ ಆಗುತ್ತೆ. ತುಂಬ ಜನ ಭಯ ಪಡ್ತಾರೆ, ಅದು ನ್ಯಾಚುರಲ್, ಅದನ್ನು ಇನ್ಸ್ಟಿಂಕ್ಟ್ ಅಂತಲೂ ಹೇಳ್ಬೋದು ಬೇಕಾದ್ರೆ. ಸರಿ, ಇವ್ರಿಗೆ ಭಾಳ ಭಯ ನಾರಾಯಣ ಮಹಾರಾಜಿ. ಇವ್ರೇನು ಮಾಡಿದ್ರು, ಒಂದು ಸಲ ಎಲ್ಲ ವಿಚಾರಿಸ್ಕೊಂಡು ನೈಟ್ ರೌಂಡ್ಸ್ ಹೋಗಿದ್ದಾರೆ. ಆಮೇಲೆ ಅವ್ರಿಗೆ ಹೇಳಿದ್ದಾರೆ, ಯಾವುದೋ ಒಂದು ಪೇಷಂಟ್ ಇವತ್ತು ಮಧ್ಯಾಹ್ನ ಸತ್ತೋದ ಅಂತ ಮಾರ್ಚರಿಯಲ್ಲಿ ಇರ್ತಲ್ಲ, ಮಾರ್ಚರಿಯಲ್ಲಿ ಇಟ್ಟಿದ್ದಾರೆ ದೇಹನ. ಸರಿ, ಈ ನಾರಾಯಣ ಮಹಾರಾಜ್ ಹಿಂದೆ ಬರ್ತಾಯಿದ್ದಾರೆ. ಅವರು ಗೊತ್ತಾಯಿತು, ಹೋಗ್ಬಿಟ್ಟು ಆ ಮಾರ್ಚರಿ ಹತ್ರ ನಿಂತ್ಕೊಂಡ್ಬಿಟ್ಟು ಅವರು ಬಾಗಿಲು ಓಪನ್ ಮಾಡಿದ್ರು, ಲೈಟ್ ಆನ್ ಮಾಡಿದ್ರು. ಇದು ರಾತ್ರಿ ಲೈಟ್ ಆನ್ ಮಾಡಿದ್ರು, ಅಲ್ಲಿ ಹೊರಗಡೆ ದೇಹ ಮಲಗಿಸಿದ್ದಾರೆ. ಸೀದಾ ಒಳಗೆ ಹೋದರು. ಇವ್ರಿಗೆ ಭಯಂಕರ ಭಯ. ಈ ಕಲ್ಯಾಣಾಂಜಿ ಮುಂದೆ ಹೋದ್ಮೇಲೆ ಇವ್ರು ಹಿಂದೆ ಉಳ್ಕೊಳಕ್ಕಾಗಲ್ವಲ್ಲ, ಇವರು ಮಾರ್ಚರಿ ಒಳಗೆ ಫಸ್ಟ್ ಟೈಮ್. ಅವರು ಅಷ್ಟು ವರ್ಷ ಹಾಸ್ಟೆಲ್ ಸೇವೆ ಮತ್ತು ಮಾರ್ಚರಿ ಹತ್ರ ಮಾತ್ರ ಹೋಗಿಲ್ಲ ಅವರು. ಬಟ್ ಅವತ್ತು ಕಲ್ಯಾಣಾಂಜಿ ಹೋದ್ರಿಂದ ಇವರು ಹಿಂದೆ ಮಾರ್ಚರಿ ಒಳಗಡೆ ಹೋದರು. ಹೋಗ್ಬಿಟ್ಟು ಅವ್ರೇನು ಮಾಡಿದ್ರು, ಬಟ್ಟೆ ಹೊಸಿರುತ್ತೆ, ಅವ್ರು ಬಟ್ಟೆ ತೆಗೆದ್ರು, ಕಲ್ಯಾಣಾಂಜಿ ಬಟ್ಟೆ ತೆಗೆದ್ರು. ಅವ್ನು ನೋಡಿಬಿಟ್ಟು ಏನಾಗಿದೆ, ಹಿಂಗೆ ಹೋಗಿರ್ಬೋದು ಅಂತೇಳಿ ಇವ್ರು ಕೇಳ್ತಾರೆ. ಇವರು ಸೂಪರ್ವೈಸ್ ಮಾಡ್ತಿರ್ತಾರೆ ಹಾಸ್ಪಿಟ್ಲ್, ಯಾರು ಹೋದರು ಯಾರು ಬಂದರು, ಈ ಅಡ್ಮಿಷನ್ನು ಡಿಸ್ಚಾರ್ಜ್ ಎಲ್ಲ ಇವ್ರದ್ದೇ. ಏನಾಯಿತು ಅಂತ ಕೇಳ್ತಾರೆ, ಯಾಕೆ ಸತ್ರು, ಹಿಂಗಾಯ್ತು ಸ್ವಾಮೀಜಿ, ಓಕೆ ಸರಿ. ಆಮೇಲೆ ಕಲ್ಯಾಣಾಂಜಿಗೆ ಬ್ರಹ್ಮಚಾರಿ ನಾರಾಯಣ್ಗೆ ಭಯ ಇದೆ ಅಂತ ಗೊತ್ತಿತ್ತು. ಹೆಂಗೆ ಗೊತ್ತಿತ್ತೋ ಗೊತ್ತಿಲ್ಲ, ಇವರೇನು ಹೇಳೋಲ್ಲ. ಅವ್ರಿಗೆ ಹೇಳ್ತಾರೆ, ನೋಡು ಇದನ್ನು ಮುಟ್ಟು ಅಂತಾರೆ, ಈ ಶವನ ಮುಟ್ಟು ಅಂತಾರೆ. ಅವ್ರಿಗೆ ಭಯ, ಮುಟ್ಟು ಅಂತ ಇದ್ದಾರಲ್ಲ. ಅವ್ರು ಹೇಳ್ತಾರೆ, ನೋಡು ಇಡೀ ಜಗತ್ತಿನಲ್ಲಿ ಉಪದ್ರವ ಕೊಡದೇ ಇರೋವಂಥ ಜೀವಿ ಅಂದರೆ ಇದು ಒಂದೇ.
ನೋಡಿ ನೀನು ಬೈ ಹೊಡಿ ಕೋಪ ಮಾಡ್ಕೋ, ಏನು ರಿಯಾಕ್ಷನ್ ಕೊಡ್ತೈತೆ ಯಾವುದು ಡೆಡ್ ಬಾಡಿ ಮಾತ್ರ. ನೀವು ಸಾಮಾನ್ಯ ಬೈ ಕಪಾಲಕ್ಕೆ ಹೊಡೆದು ಬಿಡ್ತಾರೆ, ಜೋರಾಗಿ ಬೈ ಅವರು ತೋರಿಸ್ತಾರೆ, ನಮ್ಮದು ಅಹಂಕಾರ ನಾವು ತೋರಿಸ್ತೀವಿ, ಅವರು ತೋರಿಸ್ತೀವಿ, ಯಾರು ಬಿಡ್ತಾರ? ಸ್ವಾಮಿಗಳಿಗೂ ಏನು ಬಿಡ್ತಾರ? ಮಠ ಕಟ್ಕೊಂಡ್ಮೇಲೆ ನಾವು ಸ್ವಲ್ಪ ಜೋರಾಗಿ ಹೇಳಿದ್ರೆ ಅವರು ಜೋರಾಗಿ ಹೇಳ್ತಾರೆ ಅಲ್ವಾ? ಎಲ್ಲಿ ಇದು ಎಲ್ಲ ಕಡೆ ಇದೆ. ಅದಕ್ಕೆ ಹೇಳ್ತಾರೆ, ನೀನು ಏನೇ ಮಾಡು, ಏನೇ ತಿಳ್ಕೊ, ಎಷ್ಟೇ ಕೋಪ ಮಾಡ್ಕೊ, ಏನು ಉಪದ್ರವ ಕೊಡದೆ ಶಾಂತಿಯಿಂದ ಇರೋದು ಯಾವುದೋ ಇದೆ. ಅದಕ್ಕೆ ಮುಟ್ಟು ಇದೆ. ನೀನು ಶವ ಮುಟ್ಬೇಕಾದ್ರೆ ಭಯ ಪಡಬೇಕಾಗಿಲ್ಲ, ಯಾಕಂದರೆ ಉಪದ್ರವನೇ ಇಲ್ಲ. ಇದು ಮೋಸ್ಟ್ ಅನ್ಡಿಸ್ಟರ್ಬಿಂಗ್ ಥಿಂಗ್ ಇನ್ ದ ಹೋಲ್ ವರ್ಲ್ಡ್ ಇಸ್ ಡೆಡ್ ಬಾಡಿ. ಮುಟ್ಟು ಅವ್ರಿಗೆ ಹೌದಲ್ಲ ಅಂತ ಮುಟ್ತಾರೆ. ಆಮೇಲೆ ಇವರು ಕೈ ತೊಳ್ಕೊಂಡು ಹೊರಗಡೆ ಬಂದುಬಿಡ್ತಾರೆ. ಅವರು ಬಟ್ಟೆ ಮುಚ್ಚಿಲ್ಲ, ಈಗ ಅವ್ರು ಬಿಟ್ಟು ಹೊಟ್ಟೋಗ್ಬಿಟ್ರು. ಅವ್ರು ಹೇಳ್ತಾರೆ ಇವರು ಬಟ್ಟೆ, ಆ ಶವಕ್ಕೆ ಬಟ್ಟೆ ಮುಚ್ಚಬೇಕು. ಆಮೇಲೆ ಬಟ್ಟೆ ಮುಚ್ಚಿಬಿಟ್ಟು ಹೊರಗಡೆ ಬರ್ತಾರೆ. ಆಮೇಲೆ ಅವರು ಅವರು ನಾರಾಯಣ್ ತಮ್ಮ ರೆಮಿನಿಸನ್ಸಲ್ಲಿ ಬರ್ತಾರೆ ಮುಂದೆ. ಆಮೇಲೆ ಹಿ ವಾಸ್ ಇನ್ ಅಮೆರಿಕ, ಬೋಸ್ಟನಲ್ಲಿ ಪೋಸ್ಟಿಂಗ್ ಆಯ್ತು ಅವ್ರದ್ದು. ಅವ್ರು ಹೇಳ್ತಾರೆ, ಐ ಡೋಂಟ್ ನೋ, ಸರ್ಪ್ರೈಸಿಂಗ್ಲಿ ದಟ್ ವಾಸ್ ದ ಲಾಸ್ಟ್ ಮಿನಿಟ್ ಇನ್ ಮೈ ಲೈಫ್. ಅದಾದಮೇಲೆ ನನಗೆ ಶವ ಕಂಡ್ರೆ ಭಯ ಬರಲೇ ಇಲ್ಲ. ಇದು ಆ್ಯಕ್ಚುಲಿ ಮಹಾತ್ಮರ ಜೊತೆ ಹೋಗೋದು ಏನಾಗುತ್ತೆ ಗೊತ್ತಾ, ಯಾವಾಗಲೂ ಸುಮ್ಮನೆ ಹೋಗ್ತಿರ್ಬೇಕು. ಯಾರ ಮಹಾತ್ಮರು ನಿಮ್ಮ ಪರಿಚಯ ಇದ್ದರೆ ಅವರು ಯಾವಾಗಲೂ ಹೇಳಿ ಮಾಡಲ್ಲ. ಅವ್ರ ಜೊತೆಗಿದ್ದರೆ ಎಷ್ಟೋ ವಿಚಾರಗಳು ಈ ಥರ ಒಳಗೆ ಹೋಗ್ಬಿಡ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು ಮುಟ್ಟು ಅಂತ. ಆವತ್ತಿನಿಂದ ಅವನಿಗೆ ಶವದ ಒಂದು ಭಯ ಹೊರಟೆ ಹೋಯಿತು. ಆಮೇಲೆ ಅವ್ರು ಬರ್ಕೊಂಡಿದ್ದಾರೆ. ಅದಾದಮೇಲೆ ಒಂದು 2-3 ತಿಂಗಳಾದಮೇಲೆ ಕಾಲ್ರ ಬಂದು ಎಷ್ಟೋ ಪೇಷಂಟ್ಸ್ ಹತ್ತೋದ್ರು. ಅದನ್ನೆಲ್ಲ ಶವ ಹೊತ್ತು ಮಾಡಿ ಎಲ್ಲ ಮಾಡಿದ್ದು ಇವರೇ. ಅವ್ರು ಹೇಳ್ತಾರೆ, ನೆವರ್ ದ ಫಿಯರ್ ಆಫ್ ಡೆಡ್ ಬಾಡಿ ಎಂಟರ್ಡ್ ಇನ್ ಟು ಮೀ ಆಫ್ಟರ್ ದಟ್ ಇನ್ಸಿಡೆಂಟ್ ಅಂತ. ಸೊ ಹಂಗಾಗಿ ಈ ಥರ ಸಾಕಷ್ಟು ಕಲ್ಯಾಣ ಅಂಜಿ ಮಾಡಿ ಇವತ್ತು ಫಸ್ಟ್ ಹಾಸ್ಪಿಟಲ್ ಅಂದರೆ ಮಿಷನ್ ಕಡೆಯಿಂದ ಒಂದು ಜೀವಿ ಸೇವೆ ಅಂತ ಒಂದು ಸರ್ಗಾಚಿನಲ್ಲಿ ಸ್ವಾಮಿ ಅಖಂಡ ಅಂದರು ಅನಾಥಾಶ್ರಮವನ್ನು ತೆಗೆದು. ಆದರೆ ಆಸ್ಪತ್ರೆ ದೃಷ್ಟಿಯಲ್ಲಿ ಒಂದು ಹುಲ್ಲಿಂದ ಹಿಡಿದು ಇವತ್ತು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತ ಮಾಡ್ಕೊಂಡಿದ್ದು ಇಟ್ ವಾಸ್ ಮೇಯ್ನ್ಲಿ ಡ್ಯೂ ಟು ಕಲ್ಯಾಣಾಂಜಿ ಸ್ವಾಮೀಜಿದು. ಆ ಥರ ನಿಶ್ಚಯಾಂದ್ರಿ ಆ್ಯಂಡ್ ಕಲ್ಯಾಣಾಂಜಿದು ತ್ಯಾಗ. ಮತ್ತು ಅವರು ಆ್ಯಕ್ಚುಲಿ ನಮ್ದು ಎಷ್ಟೋ ರೆಕಾರ್ಡ್ಸ್ ಇಲ್ಲ, ಮಿನಿಮಮ್ ರೆಕಾರ್ಡ್ಸಿಂದನೇ ನಮ್ಗೆ ಒಂದಷ್ಟು. ಅದೇನು ನಾರಾಯಣ್ ಮಹಾರಾಜ್ ಅವರ ಜೊತೆ 3 ವರ್ಷ ಇದ್ದಿದ್ದರಿಂದ ಅವ್ರ ರೆಮಿನಿಸೆನ್ಸಸ್ ಬರ್ದಿದ್ದಾರೆ. ಕೆಲವು ರೆಮಿನಿಸೆನ್ಸಸ್ ಮಾತ್ರ ಬೇರೆ ಡಿಸೈಪಲ್ಸ್ ಬರೆದು ನಮ್ಮ ಕಲೆಕ್ಷನ್ ಸಿಕ್ಕಿದ್ದು. ಅವರ ಅದ್ಭುತವಾದ 24 ಅವರ್ಸ್ ಸೇವೆ ಅಂದರೆ 24 ಗಂಟೆ ನಿದ್ದೆ ಗಿದ್ದೆ ಅಂದರೆ ಅದೆಲ್ಲ ಒಂದು ಬೇರೆ ಬೇರೆ ಕ್ಯಾಲಿಬರ್. ಆ ರೀತಿಯ ಸೇವೆ ಮಾಡಬೇಕು ಅನ್ನೋ ಒಂದು ಬೇರೆ ಕ್ಯಾಲಿಬರ್ ಇರಬೇಕು, ಇಲ್ಲಾಂದರೆ ಆಗೋದಿಲ್ಲ ನಮಗೆಲ್ಲ. ಅವರೆಲ್ಲ ನಾವೆಲ್ಲ ಚೂರು ಒಂದು ಅವನ್ಸಷ್ಟು ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ನಾವು ಅಂಥವ್ರೆಲ್ಲ ಇದ್ದರು ಇಲ್ಲಿ ಈ ಮಿಷನಲ್ಲಿ, ಇವರೆಲ್ಲ ಹಿಂಗೆ ಮಾಡಿದ್ರಂತೆ ಅಂತ ನಮ್ಮ ಗುರುಗಳು ನಮಗೆಲ್ಲ ಹೇಳಿದ್ದನ್ನು ನಾವು ಕೇಳಿಕೊಂಡು ನಾವು ಒಂದಷ್ಟು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಸೊ ವಾಟ್ ಠಾಕೂರ್ ಬ್ರಾಟ್ 16 ಡಿಸೈಪಲ್ಸ್ ಆ್ಯಂಡ್ ಸ್ವಾಮೀಜಿ ಬ್ರಾಟ್ ಇಸ್ ಓನ್ ಮೊನಾಸ್ಟಿಕ್ ಡಿಸೈಪಲ್ಸ್. ಅವರು ಇದಕ್ಕೊಂದು ದಿಕ್ಕು, ಒಂದು ಧ್ರುವತಾರೆಯಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದಿನ ವಾರ ನೋಡೋಣ, ಇದನ್ನೇ ಕಂಟಿನ್ಯೂ ಮಾಡ್ದೋ ಇನ್ನೇನು ವಿಚಾರ ಸೇರಿಸ್ಕೊಳ್ಳೋದು ನೋಡಿಕೊಂಡು ಇಲ್ಲಿಗೆ ಸಮಾಪ್ತಿ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.